ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಯಾನಿ ಯಾನಿ ಚರಿತಾನಿ ಯಾನಿ ಯಾನ್ ಇರಿತಾನಿ ಚ ಮನೋಹರಾಣ್ಯಗೋ ತಾನಿ ತಾನಿ ಚ ವಿತಾನಿ ಚೇತಸೋ ವಿಶ್ವವಿಸ್ಮಯಕರಾಣಿ ಭಾಂತಿ. ಸ್ವಸ್ತಿಸ್ತು. ಇಂದು 9ನೇ ಸರ್ಗದ ಕೊನೆ ಭಾಗದಲ್ಲಿ ಆಚಾರ್ಯರು 2ನೇ ಬಾರಿ ಬದರಿಯಾತ್ರೆಯನ್ನ ಮಾಡಿದರು ಅಂತ ಕೇಳೋರಿದ್ದೇವೆ. 2ನೇ ಬಾರಿ ಬದರಿಯಾತ್ರೆಯನ್ನ ಮಾಡಿದರು ಅಂತ 9ನೇ ಸರ್ಗದಲ್ಲಿ ಚೂರೆ ಸಂಕ್ಷೇಪದಲ್ಲಿ ಹೇಳ್ಬಿಡುತ್ತಾರೆ. ಅದಾದ ಮೇಲೆ 10ನೇ ಸರ್ಗದಲ್ಲಿ ಅದನ್ನು ವಿಸ್ತಾರವಾಗಿ ತೆಗೆದುಕೊಳ್ಳುತ್ತಾರೆ. ಇದೊಂದು ಸ್ಟೈಲ್. ಇದು ಪುರಾಣಗಳಲ್ಲಿ ಹೇಳುವಾಗ ಇದೊಂದು ಸ್ಟೈಲ್ ಅಂತ ಕರೀತಾರೆ. ಮೊದಲು ಸಂಕ್ಷೇಪದಲ್ಲಿ ಹೇಳ್ಬಿಡೋದು, ಆಮೇಲೆ ಅದನ್ನು ವಿಸ್ತಾರ ಮಾಡೋದು. ಹೀಗೆ ಸಂಕ್ಷೇಪ ಹಾಗೂ ವಿಸ್ತಾರಗಳಿಂದ ಇವತ್ತು ಬದರಿಯಾತ್ರೆ 2ನೇ ಬದರಿಯಾತ್ರೆಯನ್ನು ಕೇಳ್ತಾ ಇದ್ದೀವಿ. 2 ಬಾರಿ ಬದರಿಯಾತ್ರೆ. ಈ 3 ಅವತಾರಗಳಲ್ಲೂ ಕೂಡ ವಾಯುದೇವರದ್ದೆಲ್ಲ 2 ಕೆಲಸ. 2 ಬಾರಿ ಸೌಗಂಧಿಕಾ ಪುಷ್ಪ ತಗೊಂಡ್ಬಂದ್ರು ಹೋಗಿ. 1 ಬಾರಿ 5 ವರ್ಣದ ಕಮಲ, ಇನ್ನೊಂದು ಬಾರಿ ಸುವರ್ಣ ವರ್ಣದ ಕಮಲವನ್ನು ತೆಗೆದುಕೊಂಡು ಬಂದರು. ದ್ರೌಪದಿ ದೇವಿಯರು ಹೇಳಿದರು, ಗಂಡ ಹೆಂಡತಿ ಹೀಗೆ ಕಾಡಿನಲ್ಲಿ ಕುಳಿತಿರುವಾಗ ಗರುಡ ದೇವರು ರೆಕ್ಕೆಯಿಂದ ಹಾರಿ ಹೋಗುವಾಗ ಗರುಡನ ರೆಕ್ಕೆಯ ವೇಗಕ್ಕೆ ಹೂವು ಹಾರಿಕೊಂಡು ಬಂತಂತೆ. ಎಲ್ಲಿಂದ? ಕುಬೇರನ ಮನೆಯಿಂದ. ಕುಬೇರನ ಮನೆಯಿಂದ ಇಲ್ಲಿ ಕಾಡಿನಲ್ಲಿ ಕುಳಿತವರ ತೊಡೆ ಮೇಲೆ ಬೀಳಬೇಕಾದ್ರೆ ಅದು ವೇಗ ಎಷ್ಟಿತ್ತು. 1 ಸರ್ತಿ ಹೋದರು, ಮತ್ತೂ 1 ಬಾರಿ ತೆಗೆದುಕೊಂಡು ಬಂದ್ರಂತೆ. ಹೀಗೆ ಭೀಮಾವತಾರದಲ್ಲಿ 2 ಬಾರಿ ಸೌಗಂಧಿಕ ಹಣ. ಹನುಮದ ಅವತಾರದಲ್ಲಿ 2 ಬಾರಿ ಸಂಜೀವಿನಿ ತಂದದ್ದು. ಹನುಮಂತನಾದಾಗ 2 ಸರ್ತಿ ತಗೊಂಡ್ಬಂದ್ರು ಸಂಜೀವಿನಿ. ಹನುಮಂತನಾದಾಗಲೂ 2 ಸರ್ತಿ, ಭೀಮನಾದಾಗಲೂ 2 ಸರ್ತಿ, ಮತ್ತೆ ಮಧ್ವನಾದಾಗ ಯಾಕೆ ಬಿಡೋದು ಅಂತ ಹಾಗೂ 2 ಸರ್ತಿ ಮಾಡಿದ್ರಂತೆ ಕೆಲಸ. ಯಾವ್ದು ಮಾಡಿದ್ರು? ಬದರಿಯಾತ್ರೆ ಏನು ಮಾಡಿದ್ರು. ಅದಕ್ಕೆ ನಮ್ಮಲ್ಲಿ 2 ಸರ್ತಿ ಬದರಿಯಾತ್ರೆ ಇಟ್ಟಿದ್ದಾರೆ. ಒಮ್ಮೆ ಬದರಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗಿ ಮತ್ತೆ ಬದರಿಗೆ ಹೋದ್ರು ಅಂದ್ರೆ 1 ಯಾತ್ರಾ ಪೂರ್ಣ ಅಂತದ್ದು, ರೌಂಡ್ ಸರ್ಕಲ್ ಆಯ್ತು ಅಂತ. ಇಲ್ಲಾಂದ್ರೆ ಹಿಂಗೆ ಮಾಡ್ಲಿಕ್ಕೆ ಬರ್ತದೆ. ಏನು ಮಾಡ್ಲಿಕ್ಕೆ ಬರ್ತದೆ? ಉಲ್ಟಾ ಕೆಲಸ. ಒಮ್ಮೆ ರಾಮೇಶ್ವರಕ್ಕೆ ಹೋಗಿ ಬದರಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗ್ಲಿಕ್ಕೆ ಬರ್ತದೆ, ಹಿಂಗೂ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಮಾಡಿದ ಕ್ರಮ ಮಾತ್ರ ಏನು ಅಂದರೆ ಬದರಿಗೆ 2 ಸರ್ತಿ ಹೋಗಿ ಬಂದ್ಬಿಟ್ರು.
ಅತ್ಯಪೂರ್ವ. ಹೀಗಾಗಿ ಆ ಬದರಿ ಯಾತ್ರೆಗೆ ಹೋಗುವ ತಯಾರಿಯನ್ನು ಹೇಳುವಂತಹ ಶ್ಲೋಕ ಇದು 52ನೇದ್ದು. ಯಾನಿ ಯಾನಿ ಚರಿತಾನಿ ಯಾನಿ ಯಾನ್ ಇರಿತಾನಿ ಚ ಮನೋಹರಣ್ಯಗೋ. ಆಚಾರ್ಯರ ನಡೆ ನುಡಿ. ಚರಿತಾನಿ ಈರಿತಾನಿ. ಚರಿತಾನಿ ಅಂದರೆ ನಡೆಗಳು, ಈರಿತಾನಿ ಅಂದರೆ ನುಡಿಗಳು. ಆಚಾರ್ಯ ಬಾಯಿಂದ ಏನು ಬಂತೋ, ಆಚಾರ್ಯ ಏನು ನಡೆದು ತೋರಿಸಿದ್ರೋ ಎಲ್ಲವೂ ಕೂಡ ಮನೋಹರಾಣಿ, ಪರಮಸುಂದರ ಪರಮಸುಂದರ. ಆಚಾರ್ಯರ ಒಂದೊಂದು ವಾಕ್ಯಗಳು ಅಷ್ಟು ಸುಂದರ, ಒಂದೊಂದು ಚರಿತ್ರೆಗಳು ಅಷ್ಟಷ್ಟು ಸುಂದರ. ಬದರಿಗೆ ಹೋಗಿ ಬಂದ್ರು ಅಂತ ಕೇಳೋದಿದೆಯಲ್ಲ, ಅದು ಅಷ್ಟು ಸುಂದರವಾಗಿದೆ. ಯಾನಿ ಯಾನಿ ಚರಿತಾನಿ. ಆಚಾರ್ಯರು ಒಂದು ಹೆಜ್ಜೆ ಇಲ್ಲಿಂದ ಅಲ್ಲಿಟ್ರ, ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನ ಮಾಡಿದ್ರ, ಈ ಒಂದು ಚರಿತೆಯೂ ಕೂಡ ಪರಮಸುಂದರ ಪರಮಸುಂದರ. ಆಚಾರ್ಯರು ತಂತ್ರಸಾರ ಸಂಗ್ರಹವೆಂಬ ಕೃತಿಯನ್ನ ಮಾಡಿದರ, ಹೇಳಿದರ, ಅದು ಸುಂದರ ಸುಂದರ. ಯಾನಿ ಯಾನಿ ಚರಿತಾನಿ ಯಾನಿ ಈರಿತಾನಿ. ಈರಿತ ಹೇಳಿತ, ಚರಿತ ನಡಿತ, ಹೋಗಿದ್ದು ಮಾತಾಡಿದ್ದು ಎರಡೂ ಕೂಡ ಪರಮಸುಂದರ. ಪರಮಸುಂದರ ಅಂದ್ರೆ ಯಾರಿಗೆ? ನಮಗೋ ನಿಮಗೋ? ನಮಗೆ ಹಂಗೆ ಅನಿಸ್ತದೆ. ನಮಗೆ ಯಾವಾಗಲೂ ನಮ್ಮವ್ರು ಮಾಡಿದ್ದೆಲ್ಲ ಚಂದ, ಇನ್ನೊಬ್ಬರು ಮಾಡಿದ್ದು ಯಾಕೋ ಸರಿ ಇಲ್ಲ. ನಮಗೆ ಬೇಕಾದವ್ರು ಹೆಂಗೆ ಕೂತಿರ್ಲಿ, ಎಷ್ಟು ಚಂದ ಕೂತಾರ ನೋಡು ಅಂತೀವಿ. ಬ್ಯಾಡಾದವ್ರು ಒಂದು ಸ್ವಲ್ಪ ಸೊಟ್ಟು ಕೂತಿರ್ಲಿ, ಕೂಡ್ಲಿಕ್ಕೆ ಬರಂಗಿಲ್ಲ. ಹೆಂಗೆ ಕಲ್ಸ್ಯಾರ ಮನ್ಯಾಗ, ಹೆಂಗೆ ಕೂಡ್ಸೋದು ಕಲ್ಸ್ಯಾರ? ಹಂಗೋ ಅಲ್ಲ. ವಾಯುದೇವರ ಚರಿತ್ರೆ ವಿಶ್ವ ವಿಸ್ಮಯ ಕರಾಣಿ ಭಾಂತಿ. ಜಗತ್ತಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದು, ಜಗತ್ತಿಗೆ ಜೀವನಪ್ರದನಾದ ವಾಯುದೇವರ ಚರಿತ್ರೆಗಳು ಜಗತ್ತಿನಲ್ಲಿ ಇದ್ದ ಎಲ್ಲ ಜನರಿಗೆ ಪರಮಾಶ್ಚರ್ಯವನ್ನು ಉಂಟು ಮಾಡುವಂತಹದ್ದು. ವಿಶ್ವ ವಿಸ್ಮಯ ಕರಾಣಿ ಭಾಂತಿ ಪ್ರತಿಜ್ಞೆಯನ್ನು ಮಾಡಿದರು. ಯಾಕೆ ಹೀಗೆ ಪ್ರತಿಜ್ಞೆಯನ್ನು ಮಾಡಿದರು ಅಂದರೆ, ಮುಂದೆ 53ರಿಂದ 53, 54, 55 ಈ 3 ಶ್ಲೋಕದಲ್ಲಿ ಚುಟುಕು ತಕ್ಷಣಕ್ಕೆ ಹಿಂಗೆ ಮೊದಲನೇ ಬಸ್ಸಿಗೆ ಹೋದ್ರು, 2ನೇ ಬಸ್ಸಿಗೆ ತಿರುಗಿ ಬಂದ್ರು ಅನ್ನೋ ಹಾಗೆ ಬದಲಿಗೆ ಹೋಗಿ ಬರ್ಸ್ಬಿಡ್ತಾರೆ ನಾರಾಯಣ ಪಂಡಿತಾಚಾರ್ಯ. ಪ್ರಾಯ ನಾನು ಏನು ಈ ಕಡಿಮೆ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೇನೆ, ಅಂತಹ ಅಧ್ಯಯನದ ಅವಧಿಯಲ್ಲಿ ಬಂದ ಪರಮ ಸುಂದರ ದೃಷ್ಟಾಂತ ಅಂದ್ರೆ ಈ ಮುಂದಿಂದು. ಬದರಿಗೆ ಹೋಗಿ ಬಂದ್ರು ಅಂತ ಹೇಳಬೇಕಾಗಿದೆ. ಅಂದ್ರೆ ಬದರಿಗೆ ಹೋದ್ರು, ಮುಂದಿನ ಶ್ಲೋಕದಲ್ಲಿ ಬಂದ್ರು ಅಂತಿದೆ. ಈ 53ನೇ ಶ್ಲೋಕದಲ್ಲಿ ಆಚಾರ್ಯರು ಉಡುಪಿಯಿಂದ ಬದರಿಗೆ ಹೋದ್ರು. ಇದಕ್ಕೇನು ದೃಷ್ಟಾಂತ ಕೊಡ್ತೀವಿ ಹೇಳಿ ನೋಡಂತ. ನಮ್ಮಲ್ಲಿ ಏನು ದೃಷ್ಟಾಂತ ಕೊಡ್ಬೇಕು? ಏನಿಲ್ಲ, ದಾರಿ ಇಲ್ಲ. ಪಂಡಿತಾಚಾರ್ಯರು ಶಾಸ್ತ್ರೀಯವಾದ ಪರಮ ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಶ್ಲೇಷಾಲಂಕಾರ ಎರಡು ಕಡೆಗೆ ಹೊಂದಬೇಕು. ಆಚಾರ್ಯರ ಉಡುಪಿಯಿಂದ ಬದರಿ ಯಾತ್ರೆ ಹೊಂದಬೇಕು. ಅಷ್ಟು ಸೊಗಸಾಗಿ ಕಾವ್ಯವನ್ನು ರಚನೆ ಮಾಡಿದ ಏಕೈಕ ಕವಿಗಳು ಅಂದರೆ ನಾರಾಯಣ ಪಂಡಿತಾಚಾರ್ಯ. ಸರಸ್ವತಿ ವೃತ್ತಿಕರಿ ಶರೀರಿಣಾಂ ಅತೀತ್ಯ ಬಹ್ವೀ ಸಮತೀತ ಗೋತ್ರಕಃ ಪುರೇವ ಕೃಷ್ಣ ಪ್ರಿಯಮಾಪದಶ್ರಮಂ ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ. ಸರಸ್ವತೀ ವೃತ್ತಿಕರೀ ಶರೀರಿಣಾಂ. ದಾಟಿದರಂತೆ ಆಚಾರ್ಯರು, ಎಲ್ಲ ನದಿಗಳನ್ನು ದಾಡ್ತಾ ಹೋದ್ರಂತೆ. ಸರಸ್ವತಿ ಅಂತನ್ನೋ ಶಬ್ದಕ್ಕೆ ನದಿಗಳು ಅಂತ ಅರ್ಥ. ಆಚಾರ್ಯರು ಬದರಿಗೆ ಹೋಗುವಾಗ 2ನೇ ಬಾರಿ ಗೋದಾವರಿ, ಗಂಗೆ, ಯಮುನೆ, ಕೃಷ್ಣ, ಆ ಮೇಲ್ಭಾಗದಲ್ಲಿ ಯಾವ ಯಾವ ನದಿಗಳು ಬರ್ತಾವಲ್ಲ ಎಲ್ಲ ನದಿಗಳನ್ನು ದಾಡ್ತಾ ಹೋದ್ರು. ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಸರಸ್ವತೀ ಗೋದಾವರಿಯಾದಿ ನದೀಹಿ, ಗೋದಾವರಿ ಮೊದಲಾದ ನದಿಗಳು ಎಂಥವವು? ಶರೀರಿಣಾಂ ವೃತ್ತಿಕರೀಹಿ, ನಮ್ಮೆಲ್ಲರಿಗೂ ಕೂಡ ಉಪಜೀವನಕ್ಕೆ ಕಾರಣ. ಅದು ನಾವು ಬದುಕಿದ್ದದ್ದು ನದಿಗಳ ಮೇಲೆ. ಶರೀರಿಣಾಂ ಜೀವರಾಶಿಗಳಿಗೆ ವೃತ್ತಿಕರೀಹಿ, ವೃತ್ತಿ ಅಂದರೆ ಉಪಜೀವನ, ಹೊಟ್ಟೆ. ಹೇಗೆ ಅಂತ ಕೇಳಿದ್ರೆ ಪಂಡಿತಾಚಾರ್ಯರಂತಾರೆ ಸ್ನಾನ ಪಾನಾದಿನ ವೃತ್ತಿಕರೀಹಿ. ಸ್ನಾನ ಮಾಡ್ತೀವಿ, ನೀರು ಕುಡಿತೀವಿ, ಇಷ್ಟಕ್ಕೆ ಸಾಕ? ಸ್ನಾನ ಪಾನಕ್ಕೆ ವೃತ್ತಿಯ ಅಲ್ಲ, ಅದರಿಂದ ಉಳುಮೆಯನ್ನು ಮಾಡ್ತೀವಿ ನಾವೆಲ್ಲ. ಹೊಲಕ್ಕೆ ಹಾಯಿಸ್ತೀವಿ ನೀರನ್ನೆಲ್ಲ. ಎಷ್ಟು ಉಪಕಾರ ಮಾಡಿವೆ ನಮಗೆಲ್ಲ ನದಿಗಳು. ಹಾಗಾದರೆ ವೃತ್ತಿಕರೀಹಿ ಶರೀರಿಣಾಂ ಸರಸ್ವತೀಹಿ ಬಹ್ವೀಹಿ, ಬಹಳ ನದಿಗಳನ್ನ, ಮನುಷ್ಯರಿಗೆ ಉಪಜೀವನಕ್ಕೆ ಕಾರಣವಾದ ನದಿಗಳನ್ನ ದಾಟಿ ಸಮತೀತ ಗೋತ್ರಕಃ, ಗೋತ್ರಗಳನ್ನು ದಾಟಿದ್ರಂತ. ಯಾವ ಗೋತ್ರ ನಮಗೇನು ಗೊತ್ತು? ಗೋತ್ರ ಇಲ್ಲ, ಪಾತ್ರ ಇಲ್ಲ ನಮಗೆ. ಗೋತ್ರ ಅಂದ್ರೆ ಪರ್ವತಗಳಂತ. ಎಲ್ಲಾ ಪರ್ವತಗಳನ್ನು ದಾಟಿ, ವಿಂಧ್ಯ ಪರ್ವತ, ಸಖ್ಯ ಪರ್ವತ. ದಾರಿಯಲ್ಲಿ ಬದರಿಗೆ ಹೋಗುವಾಗ ಯಾವ್ಯಾವ ಪರ್ವತಗಳು ಸಿಗ್ತಿದ್ವೋ ಆ ಎಲ್ಲ ಪರ್ವತಗಳು ಅಂತ ಇಷ್ಟ ಅರ್ಥ. ಪರ್ವತ ದಾಟಿದ್ರು, ನದಿಗಳನ್ನು ದಾಟಿದ್ರು, ಪರ್ವತಗಳನ್ನು ದಾಟಿದ್ದಾರೆ. ದಾಟಿ ಪುರಾ ಇವ ಮೊದಲನೇ ಬಾರಿ ಹೇಗೆ ಕೃಷ್ಣ ಪ್ರಿಯಂ ಆಶ್ರಮ ಪದಂ, ವೇದವ್ಯಾಸ ದೇವರಿಗೆ ಪ್ರಿಯವಾದ ಅವರ ಆಶ್ರಮ ಇತ್ತೋ ಅದನ್ನ ಉತ್ತಮಂ ಆಶ್ರಮಂ ಪುನಃ ಹೊಂದಿದ್ರು. ಪೃಥು ಪ್ರಬೋಧ ಅಂದ್ರೆ ಆಚಾರ್ಯರು.
ಆಚಾರ್ಯ ಹೆಸರು ಪೃಥು ಪ್ರಬೋಧ ಮತ್ತೊಂದು. ಏನು ಹೇಳಿದರು? ಇಲ್ಲಿಂದ ಅಲ್ಲಿ ಹೋದರು, ಇಷ್ಟೇ ಹೇಳಬೇಕಾಗಿದೆ. ಉಡುಪಿಯಿಂದ ಬದರಿಗೆ ಹೋದರು. ಹೋಗುವಾಗ ದಾರಿಯಲ್ಲಿ ಸಿಕ್ಕ ಪರ್ವತಗಳು, ನದಿಗಳು ಎಲ್ಲವನ್ನ ದಾಟಿ 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 ಹೋದರು ಅಂತ. ಇದಕ್ಕೇನು ಶೇಷಾಲಂಕಾರದಲ್ಲಿ ವರ್ಣಿಸ್ತಾರೆ ಪಂಡಿತಾಚಾರ್ಯರು ಅಂದರೆ, ಅಕಸ್ಮಾತ್ ಆಗಿ ಒಬ್ಬ ಹೀಗಿದ್ದ ಅಂತ ಇಟ್ಕೊಳ್ರಿ. ಅದು ಆಕ್ಚುವಲ್ ಆಗಿ ಹೇಳಿದ್ದು ಆಚಾರ್ಯರಿಗೇನೆ, ಆದ್ರೆ ನಮಗೆ ತಿಳಿಲಿ ಅಂತ ಸ್ವಲ್ಪ ಬೇರೆಯವ್ರಿಗೆ ಹೇಳಿ ಆಮೇಲೆ ಆಚಾರ್ಯ ಹೇಳ್ತೀನಿ. ಒಬ್ಬ ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದವನು, ಬ್ರಹ್ಮಚಾರಿಯಾಗಿದ್ದವನು ಬ್ರಹ್ಮಚರ್ಯದಿಂದ ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರೆ ಹೇಗಿರ್ತದೋ ಹಾಗೆ ಆಚಾರ್ಯರು ಉಡುಪಿಯಿಂದ ಬದಲಿಗೆ ಹೋದರು ಅಂತ ಹೇಳಿದ್ದಾರೆ. ಹಿಂಗೆ ಯಾರೂ ದೃಷ್ಟಾಂತವನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ, ಇಂಥ ವರ್ಣನೆಯನ್ನು ಮಾಡಿಲ್ಲ. ಇದು ತಲೆಗೂ ಹೊಳೆಯೋದಿಲ್ಲ. ಯಾಕೆ ಅಂದ್ರೆ ಇದಕ್ಕೆ ಸರಿಯಾಗಿ ಹೊಂದಬೇಕು. ಸರಸ್ವತಿಗಳನ್ನು ದಾಟಬೇಕು, ಗೋತ್ರಗಳನ್ನು ದಾಟಬೇಕು, ಉತ್ತಮಾಶ್ರಮಕ್ಕೆ ಹೋಗಬೇಕು ಅಂದ್ರೆ ಇಲ್ಲಿ ನಾವು ಹೇಳ್ಬಿಟ್ವಿ, ನದಿ ದಾಟಿದ್ರು ಪರ್ವತ ದಾಟಿದ್ರು ಆಶ್ರಮ ಹುಟ್ಟಿದ್ರು ಅಂತ ತಿಳ್ಕೊಂಡು. ಪಂಡಿತಾಚಾರ್ಯರ ಬುದ್ಧಿಯಲ್ಲಿ ತಿರುಗುತ್ತಾ ಇದ್ದದ್ದೇನು ಅಂದ್ರೆ, ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರಲ್ಲ ಆಚಾರ್ಯರು, ಹಾಗಿತ್ತು ಅಂತ ಹೇಳ್ತಾರೆ. ಅವರು ಹೇಗೆ ಹಿಂದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರಲ್ಲ, ಎಲ್ಲಿಂದ? ಬ್ರಹ್ಮಚರ್ಯದಿಂದ ಸನ್ಯಾಸಕ್ಕೆ ಬಂದಿದ್ರಲ್ಲ, ಹಾಗೆಯೇ ಉಡುಪಿಯಿಂದ ಬದಲಿಗೆ ಹೋದ್ರು ಅಂತ. ಇದು ನಮಗೆ ತಲೆಯಲ್ಲಿ ಒಂದೇ ಕ್ಷಣಕ್ಕೆ ಹೋಗಲಾರದ ದೃಷ್ಟಾಂತ ಇದು. ಯಾಕಂದ್ರೆ ಇಂಥವು ಕೇಳೇ ಇಲ್ಲ. ನಾವು ಏನು ಕೇಳಿದ್ರು, ಚಂದ್ರನಂಗ ಮುಖ ಅದ, ಕಮಲ್ದ ಹಂಗ ಕಣ್ಣದ, ಸಂಪಿಗೆ ಹಂಗ ಮೂಗದ, ದಾಳಂಬ್ರಿ ಹಂಗ ಹಲ್ಲದ, ಮುಗಿದು ಹೋದ ಕೆಲಸ. ನಮ್ಮ ಏನಿದ್ರು ಇಷ್ಟ ಬರೀ ಅವು ಮತ್ತೆ ಸಂಪಿಗೆ, ದಾಳಂಬ್ರಿ, ಕಮಲ, ಚಂದ್ರ ಇವು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ಸರಸ್ವತಿ ವೃತ್ತಿ ಕರೀಶರೀರಿಣಾಂ ಅತೀತ್ಯ. ಆಚಾರ್ಯರು ಸನ್ಯಾಸವನ್ನ ತೆಗೆದುಕೊಳ್ಳುವಾಗ ಇವನ್ನೆಲ್ಲ ದಾಟಿದ್ರಂತ. ಅಲ್ರಿ, ಸನ್ಯಾಸ ತೆಗೆದುಕೊಳ್ಳುವಾಗ ಏನ್ ದಾಟಬೇಕು? ವೇದ ಮಾತುಗಳನ್ನೆಲ್ಲ ದಾಟಬೇಕಂತೆ. ಸರಸ್ವತಿ ಅಂದ್ರೆ ವೇದವಾಕ್ಯಗಳು. ವೇದವಾಕ್ಯಗಳನ್ನೆಲ್ಲ ದಾಟಿದ್ರಂತೆ. ಏನ್ ವೇದವಾಕ್ಯ ಏನ್ ದಾಟೋದಿರ್ತದೆ? ಸರಸ್ವತಿ ಅಂತ ಅನ್ನೋ ಶಬ್ದಕ್ಕೆ ನದಿ ಅಂತ ಅರ್ಥ ಇದ್ದಂತೆ ವೇದವಾಕ್ಯಗಳು. ವೇದವಾಕ್ಯಗಳು ಶರೀರಿಣ ಮೃತ್ತಿಕರೀಹಿ, ಮನುಷ್ಯರಿಗೆ ಆಸೆ ಹುಟ್ಟಿಸ್ತದಂತೆ ವೇದ. ವೇದ ತಾನೇ ಕುಳಿತುಕೊಂಡು ನಮ್ಮೆಲ್ಲರಿಗೂ ಆಶಾ ಹುಟ್ಟಿಸ್ತದಂತ. ಏನಂತ ಆಶಾ ಹುಟ್ಟಿಸ್ತದೆ? ನೋಡ್ರಿ, ಇಂಥ ದಾನ ಮಾಡ್ರಿ, ಇಂಥ ಯಜ್ಞ ಮಾಡ್ರಿ, ಸ್ವರ್ಗಕ್ಕೆ ಹೋಗ್ತೀರಿ ಸೀದಾ ನಾನ್ ಸ್ಟಾಪ್. ಇಲ್ಲಿಂದ ನಾನ್ ಸ್ಟಾಪ್ ಸ್ವರ್ಗಕ್ಕೆ ಸೀದಾ. ನಾನ್ ಸ್ಟಾಪ್ ಹುಬ್ಳಿ 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 ತೋರ್ತೈತೆ ನೋಡ್ರಿ, ನಾನ್ ಸ್ಟಾಪ್ ಹುಬ್ಳಿ ಹುಬ್ಳಿ ತೋರೆ. ನಾನ್ ಸ್ಟಾಪ್ ಹುಬ್ಳಿ ಹುಬ್ಳಿ ಅಂದ್ರೆ ಏನಿರ್ತದಕ್ಕೆ ಗೊತ್ತೇ ಇಲ್ಲ. ಹತ್ತು ಕೂತಿರ್ತಾರವ, ಅವಾಗ ಎಲ್ಲಿ ಹೋಗಿ ಇಳಿತದೆ ಅದ ಹುಬ್ಳಿ, ಇಷ್ಟ ಕೆಲಸ. ಅದೇನು ಗೊತ್ತಿಲ್ಲ ನಮಗೆ. ಹಾಗೆ ವೇದವಾಕ್ಯ ಏನ್ ಮಾಡ್ತದೆ ನಮಗೆ ಅಂದ್ರೆ ಆಸೆ ಹುಡ್ತದಂತ. ಅದನ್ನ ದಾಟಬೇಕಾಗ್ತದೆ ಮನುಷ್ಯ ಪ್ರಲೋಭನೆಗಳು ಎದುರಾದಾಗ ದಾಟಬೇಕಾಗ್ತದೆ. ಸಹಜವಾಗಿ ಶಾಸ್ತ್ರ ನಮಗೆ ಪ್ರಲೋಭನೆಯನ್ನು ಒಡ್ತದೆ. ಯಾಕೆ ಪ್ರಲೋಭನೆಯನ್ನು ಒಡ್ತದೆ ಅಂದ್ರೆ, ಯಾಕೆ ನಮಗೆ ಆಸೆ ಹುಟ್ಟಿಸ್ತದೆ ಅಂದ್ರೆ, ಇವನಿಗೆ ಶಾಸ್ತ್ರದಲ್ಲಿ ನಿಜವಾದ ಆಸಕ್ತಿ ಇದೆಯೋ, ಫಲದಲ್ಲಿ ಆಸಕ್ತಿ ಇದೆಯೋ ಅಂತ ನೋಡ್ತದಂತೆ, ಟೆಸ್ಟ್ ಮಾಡ್ತದಂತೆ ನಮ್ಮನ್ನದು. ಬಹುಮಾನ ಮುಖ್ಯವೋ ಉತ್ತೀರ್ಣ ಆಗೋದು ಮುಖ್ಯವೋ ಅಂತ ಕೇಳಿದಂತ ಆಯ್ತಂತ. ನಮಗೆ ಪ್ರೈಸು ಸರ್ಪ್ರೈಸು ಇವೇ ಮುಖ್ಯ. ನಮಗೆ ಪ್ರೈಸು ಸರ್ಪ್ರೈಸ್ ಮುಖ್ಯವೇ ವಿನಃ ರಿಸಲ್ಟ್ ಮುಖ್ಯ ಅಲ್ಲ. ಏನ್ರಿ ನೀವು ಪಾಸ್ ಆಗಿ ನೀನು ಕೊಟ್ಟೇ ಇಲ್ಲ, ನೀ ಕೊಡ್ತೀನಿ ಪಾಸ್ ಆಗಿ ಅಂತ ಆತ. ಹಂಗಾರ ಏನೋ ಕೊಡ್ತಾನ ಅನ್ನೋದಕ್ಕೆ ಪಾಸ್ ಆಗಿ, ನೀವು ಪಾಸ್ ಆಗ್ಬೇಕು ಅಂತ ಪಾಸ್ ಆಗಿಲ್ಲ. ನಮ್ಮ ಮನುಷ್ಯರಿಗೆ ಹೇಗಿದೆ ಅಂದ್ರೆ, ಶರೀರಿಣ ಮೃತ್ತಿಕರೀಹಿ, ಮನುಷ್ಯರಿಗೆಲ್ಲ ಪ್ರಲೋಭನೆಯನ್ನು ಹುಟ್ಟಿಸುವಂತಹ ವೇದವಾಕ್ಯಗಳು. ಜ್ಯೋತಿಷ್ಠೋಮ ಯಾಗ ಮಾಡ್ರಿ ಸ್ವರ್ಗ ಸಿಗುತ್ತದೆ, ಕಾರೀರಿ ಯಾಗ ಮಾಡ್ರಿ ಮಳೆ ಬರ್ತದೆ, ಹೀಗೆ ಏನೇನೇನೋ ಹೇಳಿ ವೇದ ನಮ್ಮನ್ನ ಗೃಹಸ್ಥಾಶ್ರಮದಲ್ಲಿ ಕಟ್ಟಿ ಹಾಕಬೇಕು ಅಂತ ನೋಡ್ತದಂತ. ಅದಕ್ಕೆ ಆಚಾರ್ಯರು ಒಬ್ಬ ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಆಚಾರ್ಯ ಏನ್ ಮಾಡಿದ್ರು? ಸರಸ್ವತೀ ಶರೀರಿಣ ಮೃತ್ತಿಕರೀಹಿ ಅತೀತ್ಯ. ಆ ಪ್ರಲೋಭನೆಗಳನ್ನೆಲ್ಲ ಮೀರಿದ್ರು. ಅದಕ್ಕೆ ಬ್ರಹ್ಮಚಾರಿಯಾಗಿದ್ದವರು ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ ಆಯಿತು. ಇಲ್ಲದೇ ಇದ್ರೆ ಬ್ರಹ್ಮಚಾರಿಯಾಗಿದ್ದವನು ವೇದಾಧ್ಯಯನವನ್ನ ಮಾಡಿದಾಗ ಇಂಥ ಯಜ್ಞ ಇಂಥ ದಾನ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಕೇಳಿಬಿಟ್ಟು ಆಸೆಗೆ ಬಿದ್ದು ಎಲ್ಲಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಬಿಟ್ಟಿದ್ರೆ, ಧನ್ಯೋ ಗೃಹಸ್ಥಾಶ್ರಮ ಅಂದಿದ್ದಾರೆ ಒಬ್ರು ಯಾರು ಮಹಾನುಭಾವ. ಅವ ಏನಂದಾನ ಅಂಬೋದು ಅವಂಗ ಗೊತ್ತದ, ಉಳಿದವ್ರಿಗೆ ಗೊತ್ತಿಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ನಮ್ಮ ಗುರುಗಳು ಹೇಳ್ತಿರ್ಬೇಕು ಅವಾಗವಾಗ. ಗೃಹಸ್ಥಾಶ್ರಮ ಧನ್ಯ 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 ಅಂತ. ನಂಗೆ ಒಟ್ಟ ಅರ್ಥ ಆಗಿದ್ದಿಲ್ರಿ ಅವ್ರು ಹೇಳಿದಾಗ, ಒಟ್ಟ ಅರ್ಥ ಆಗಿದ್ದಿಲ್ರಿ. ಈಗ ಅರ್ಥ ಆಗ್ಲಿಕ್ಕತ್ತದ. ಈಗ
ಧನ್ಯೋ ಗೃಹಸ್ಥಾಶ್ರಮ. ಈಗ ಸರಿಯಾಗಿ ಅರ್ಥ ಆಗ್ಲಿಕ್ಕತ್ತದ ಏನ್ ಗೃಹಸ್ಥಾಶ್ರಮ ಧನ್ಯ ಅಂತ ತಿಳ್ಕೊಂಡು ಹೇಳಿ. ಭಾಳ ಮಂದಿ ಈಗೂ ಅರ್ಥ ಆಗಿರಂಗಿಲ್ರಿ, ಕೊನೆಗೆ ಅರ್ಥ ಆಗ್ತದ. ಅವಾಗ ಇವರೇ ಧನ್ಯ ಆಗ್ಬಿಟ್ಟಿರ್ತಾರ, ಮುಗಿದವ್ರು. ಧನ್ಯೋ ಗೃಹಸ್ಥಾಶ್ರಮ. ನಿಜವಾಗಿ ಗೃಹಸ್ಥಾಶ್ರಮ ಒಳ್ಳೆಯದು, ಇಲ್ಲ ಅಂದಿಲ್ಲ, ಅದರ ಅರ್ಥ ಅಲ್ಲ. ಸನ್ಯಾಸದ ಅಪೇಕ್ಷೆಯಲ್ಲಿ ಗೃಹಸ್ಥಾಶ್ರಮ ಸ್ವಲ್ಪ ಕಡಿಮೆ, ಸನ್ಯಾಸ ಶ್ರೇಷ್ಠ. ಯಾಕೆ? ಸನ್ಯಾಸಾಶ್ರಮದಲ್ಲಿ ಹೆಚ್ಚು ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಹೆಚ್ಚು ಪಾಠ ಪ್ರವಚನ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಜಪ ಮಾಡಬಹುದು ಸನ್ಯಾಸಿಗಳಾದವರು. ಎಷ್ಟು ಜಪ ಮಾಡಿದರೂ ಕೂಡ ಸನ್ಯಾಸಿಗಳಿಗೆ ಯಾಕೆ ಅಂತ ಕೇಳೋರಿಲ್ಲ. ಮನೆಯಲ್ಲಿ ಕೂತ್ಕೊಳ್ರಿ, 100 ಆಗೋದ್ರೊಳಗೆ 100 ಸರ್ತಿ ಬಂದಿರ್ತದೆ ರೀ ಕಾಲಿಂಗ್ ಬೆಲ್ಲು. ಮುಗೀತಿಲ್ಲೋ, ಮುಗಿಸ್ತಿರೋ ಇಲ್ಲೋ, ನಾನ ಮುಗಿಸ್ಲೋ ಅಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಮುಗಿಸ್ತೀವಿ ಅಂತ ಕೇಳ್ತಿರ್ತಾರೆ. ಅವರಿಗೆ ಅವ್ರ ಸಮಸ್ಯೆ ಇರ್ತದ್ರಿ, ನಾವು ನಮ್ಮ ಸಮಸ್ಯೆ ಅಷ್ಟೇ ನೋಡಬಾರ್ದು, ಅವ್ರ ಸಮಸ್ಯೆ ನೋಡ್ಕೋಬೇಕು ನಾವು. ಅವ್ರ ಪಾಪ ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಸರಿ ಇದೆ. ಅದಕ್ಕೆ ಗೃಹಸ್ಥಾಶ್ರಮದಿಂದ ಸನ್ಯಾಸಕ್ಕೆ ಹೋಗ್ಬಿಟ್ರೆ ಯಾರು ತಂಟೆ ತಕರಾರಿಲ್ಲ. ನೀವು ಬೇಕಾದ ಜಪ ಮಾಡ್ರಿ, ಬೇಕಾದ ಕೊಡ್ರಿ. ನಮ್ಮ ಸ್ವಾಮಿಗಳು ನೋಡ್ತಿರ್ಬೇಕ್ರಿ, ಪಾಠ ಶುರು ಮಾಡಿದ್ರು ಅಂದ್ರೆ ಗೊತ್ತದ ಸ್ವಾಮಿಗಳ ಪರಿಸ್ಥಿತಿ. ಪಾಠಕ್ಕೆ ಕೂತು ಬಿಟ್ರು ಅಂದ್ರೆ 6 ತಾಸು 8 ತಾಸು ಪಾಠ. ಇವು ಕೂತದ್ದೆಲ್ಲ ತಣ್ಣಗಾಗಿರ್ತಾವ್ರಿ, ಮುಂದೆ ಕೂತಿದ್ದ ಶಿಷ್ಯನೆಲ್ಲ. ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರು ಒಂದು ಸರ್ತಿ ಬಳ್ಳಾರಿ ಒಳಗೆ ಒಂದು ಪಾಠ ಹೇಳಿದ್ರು. ಹೇಳ್ಸ್ಕೊಂಡು ಅವರು ನನ್ನ ಮುಂದೆ ಹೇಳಿದರು, ಇನ್ನೊಮ್ಮೆ ನಿಮ್ಮ ಸ್ವಾಮಿಗಳ ಕಡೆ ಪಾಠಕ್ಕೆ ಹೇಳ್ಸ್ಕೊಬೇಡ್ರಿ ಅಂತ ಹೇಳಿದ್ರು. ಯಾಕಂತ ಕೇಳಿದೆ ನಾನು. ಅದು ಇದು ಬ್ರಹ್ಮಸೂತ್ರ ಶ್ರೀಮನ್ ನ್ಯಾಯಸುಧಾ ಅನುವ್ಯಾಖ್ಯಾನ ಸುಧಾದಲ್ಲಿ ಸಂಧ್ಯಾಧಿಕರಣ ಅಂತ ಬರ್ತದೆ. ಸಂಧ್ಯಾಧಿಕರಣ ಅಂದ್ರೆ ಏನು? ಸಂದೇಹ ಸೃಷ್ಟಿರಾಗಿ ಸ್ವಪ್ನದಲ್ಲಿ ದೇವರು ನಮಗೇನೇನು ತೋರಿಸ್ತಾನೆ, ಆ ಸ್ವಪ್ನ ಸತ್ಯವೋ ಸುಳ್ಳು, ಇದು ವಿಚಾರ ದೊಡ್ಡ ದೊಡ್ಡ ವಿಚಾರವೆಲ್ಲ ಇರಲಿ. ಅದು ಬರೋಬ್ಬರಿ ದ್ವಾದಶಿ ಅವತ್ತು ಬಳ್ಳಾರಿ ಬಿಸಿಲು. ಬಳ್ಳಾರಿಗೆ ಏನು ಕೇಳ್ತೀರಿ ಆಚಾರ? ಬಳ್ಳಾರಿ ಬಿಸಿಲು ಏನು ಕೇಳ್ಬೇಕಾಗಿರ್ತದೆ. ಆ ಬಳ್ಳಾರಿದ ಬಗ್ಗೆ ಒಂದು ಜೋಕ್ ಅದ ರೀ. ಬಳ್ಳಾರಿ ಒಬ್ಬ ಯಮಲೋಕಕ್ಕೆ ಹೋಗಿದ್ನಂತ. ಬಳ್ಳಾರಿ ಯಮಲೋಕಕ್ಕೆ ಹೋಗಿದ್ರೆ ಅವನ್ನ ಯಮದೇವರು ಕಾದ ಹಂಚಿನ ಮೇಲೆ ಕೂರ್ಸಿದ್ರೆ ವಾಕಿಂಗ್ ಇದು ಗಾರ್ಡನ್ಯಾಗ ಕಟ್ಟಿ ಮೇಲೆ ಕೂತಿರ್ತಾರೆ, ಹಂಗೆ ಕೂತಿದ್ನಂತ. ಯಮದೇವ್ರು ಕೇಳಿದಂತ, ಯಾಕೋ ತಮ್ಮ ನಿಂಗೆ ಹತ್ತು ಅಂತಾನೆ. ನಮ್ಮ ಊರಿನ ಬಿಸಿಲಾಗ ಒಮ್ಮೆ ಬಂದು ಹೋಗ್ರಿ ಅಂತವ. ನಮ್ಮ ಊರಿನ ಬಿಸಿಲಾಗ ಒಮ್ಮೆ ಬಂದು ಹೋಗ್ರಿ, ಇದೇನಂತ ಕೇಳಿದಂತವ. ಹಂಗದ ಬಿಸಿಲು ಅಂಥದ್ದು. ಬಳ್ಳಾರಿ ಬಿಸಿಲಾಗ ದ್ವಾದಶಿ ಬೆಳಿಗ್ಗೆ ಊಟ ಮಾಡಿ ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥರು ಅವರ ಆಶ್ರಮ ಆಗಿದ್ದೇ 60 ಮೇಲೆ. ಅಂಥದ್ದು ಅವರು 93 ವರ್ಷ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದದ್ದು. ಆ ಮಧ್ಯದ ವಯಸ್ಸಿನಲ್ಲಿ ಎಲ್ಲೋ 70, 72, 76 ಆದಮೇಲೆ ಬೆಳಿಗ್ಗೆ ಒಮ್ಮೆ ಆಸನ ಹಾಕ್ಕೊಂಡು ಊಟ ಆದ್ಮೇಲೆ ಕೂತ್ರೆ ಸಾಯಂಕಾಲ ಆತ್ರಿ ಪಾಠ. ಬೆಳಿಗ್ಗೆ ಸಂಧಿ ಬಂತದು, ಸಂಧ್ಯಧಿಕರಣ ಅಲ್ಲಿ ತನಕ ಬಂತದು. ಕೂತಾವ್ 3 ಸಲ ಎದ್ದ, 4 ಸಲ ಎದ್ದ. ಗುರುಗಳಿಗೆ ಎಷ್ಟು ಸಲ ಹೇಳಿ ಬರ್ತದೆ, ಹೇಳೋದು. ಹುಡುಗರು ಬಂದು ಹೇಳಿದ್ರು, ಸ್ವಾಮಿ ಆ ಹುಡುಗ ಪಡಾರ ಕೋಡು ಪಾಠ ಆಗ್ಬೇಕು ಇವತ್ತು ಅಂದ್ಬಿಟ್ರು. ಅವತ್ತೇ ಮಂಗಳ ಮಾಡ್ಕೊಂಡ್ಬಿಟ್ಟ, ಇನ್ನೊಬ್ಬ ಮಂಗಳ ಬೇಡ ಅಂದ್ಬಿಟ್ಟ. ಯಾರು ಕೇಳೋರಿಲ್ಲ, ಏನಿಲ್ಲ. ಅವತ್ತು ನೀವು ಯಾರು ಬೆಳಿಗ್ಗೆಯಿಂದ ದ್ವಾದಶಿ ಬೆಳಿಗ್ಗೆ ಊಟ ಮಾಡಿ ನಮ್ಮ ಸ್ವಾಮಿಗಳಿಗೂ ಸಾಯಂಕಾಲ ಸೂರ್ಯಾಸ್ತ ಆಗೋ ತನಕ ಪಾಠ ಹೇಳಿದ್ದಾರೆ. ಒಂದು ದಿವಸ ಮುಗಿಸೇ ಕೈ ಬಿಟ್ರು, ಬಿಡೋದಿಲ್ಲ ಅಂತ ಹೇಳಿ. ಅಲ್ಲೇನು ಯಾರ್ದು ಕಿರಿಕಿರಿಯೋದಿಲ್ಲ. ಗೃಹಸ್ಥಾಶ್ರಮದಲ್ಲಿ ಜವಾಬ್ದಾರಿಗಳು ಹೆಚ್ಚು, ಮನೆ ಮಾಳ್ತನ ಹೆಚ್ಚು, ಹಿಂಗಾಗಿ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಪ್ರಲೋಭನೆಗಳಿಗೆ ಒಳಗಾದ ಮನುಷ್ಯ ಅಂತಂದ್ರೆ ಅವನೇನಾಗ್ತಾನೆ? ಬ್ರಹ್ಮಚಾರಿ ಆಗಿದ್ದವನು ಗೃಹಸ್ಥನಾಗಿಬಿಡ್ತಾನೆ. ಆರಾಮಿರ್ತಾನೆ ಬಿಡಪ್ಪ ಗೃಹಸ್ಥಾಶ್ರಮ ಅಂತೇಳಿ. ಆಚಾರ್ಯರು ಅತೀತ್ಯ ಬಕ್ವೀಹಿ ಸಬತೀತ ಗೋತ್ರಕಃ ಸರಸ್ವತಿ ವೃತ್ತಿಕರಿ ಶರೀರಿಣಾಂ ಜೀವರಾಶಿಗಳಿಗೆ ವೃತ್ತಿಕರೀಹಿ ನಾನಾ ತರಹದ ಪ್ರಲೋಭನೆಗಳನ್ನು ಒಡ್ಡಿ ಸ್ವರ್ಗ ಆಗತ್ತೆ, ನಿಮಗದಾಗತ್ತೆ, ಇದಾಗತ್ತೆ ಅಂತ ಹೇಳಿ ಏನು ವೇದ ವಾಕ್ಯಗಳಿದ್ವಲ್ಲ ಅದರ ಎಲ್ಲ ಪ್ರಲೋಭನೆಗಳನ್ನು ದಾಟಿ ಸಮತೀತ ಗೋತ್ರಕಃ ಗೋತ್ರವನ್ನ ಮೀರಿದ್ರಂತೆ. ಒಂದರ್ಥ ಗೋತ್ರ ಅಂದ್ರೆ ಪರ್ವತ, ಎರಡನೇ ಅರ್ಥ ಗೋತ್ರ ಅಂದ್ರೆ ವಿಶ್ವಾಮಿತ್ರ, ವಸಿಷ್ಠ, ಕಶ್ಯಪ, ಭರದ್ವಾಜ ಗೋತ್ರಗಳನ್ನ ಮೀರಿ ಅಂದ್ರೆ ಸನ್ಯಾಸಾಶ್ರಮ ಆಗ್ಬಿಡ್ತು ಅಂದ್ರೆ ಈ ಗೋತ್ರದಲ್ಲಿ ಏನು ಕೆಲಸಗಳಿರ್ತಾವಲ್ಲ ವಿರೋಧಿಲ್ಲ. ವಸಿಷ್ಠ ಗೋತ್ರದವ್ರು ಇದನ್ನೇ ಮಾಡಬೇಕು, ವಿಶ್ವಾಮಿತ್ರ ಗೋತ್ರದವ್ರು ಇದನ್ನೇ ಮಾಡಬೇಕು, ಜಪದಗ್ನಿ ಗೋತ್ರದವ್ರು ಇದನ್ನೇ ಮಾಡಬೇಕು, ಹಿಂಗೆಲ್ಲ ಇರ್ತಾವ. ಸ್ವಾಮಿಗಳಾದವ್ರಿಗೆ ಏನು ಗೋತ್ರ ಗೀತ್ರ ಸಂಬಂಧ ಇರಂಗಿಲ್ಲ, ಗೋತ್ರದ ಪ್ರತಿಬಂಧ ಇರೋದಿಲ್ಲ. ಆದ್ದರಿಂದ ಸಮತೀತ ಗೋತ್ರಕಃ ಆಯಾ ಗೋತ್ರದ ಕೃತ್ಯಗಳನ್ನೆಲ್ಲ ದಾಟಿಕೊಂಡು ಕೃಷ್ಣ ಪ್ರಿಯಂ ಉತ್ತಮ ಆಶ್ರಮಂ, ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಅಂದ್ರೆ ಸನ್ಯಾಸಾಶ್ರಮ. ಇಲ್ಲಿ ವೇದವ್ಯಾಸ ದೇವರಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಅಂದ್ರೆ ಬದರಿಕಾಶ್ರಮ. ಹೇಗೆ ಆನಂದ ತೀರ್ಥರು ಉಡುಪಿಯಿಂದ ಬದರಿ ಸೇರಿದ್ರು ಹಾಗೆ ಬ್ರಹ್ಮಚರ್ಯದಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು ಆಚಾರ್ಯರು ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಗತ್ತಿನಲ್ಲಿ ಏಕೈಕ ಕಾವ್ಯಕಾರರು ಇಂಥವರು, ಕವಿಗಳು ಇಂಥವರು, ಇಷ್ಟು ಚಂದ ವರ್ಣನ ಮಾಡಿದವರು. ಇನ್ಯಾರಿಗೂ ಇದು ಕಲ್ಪನೆಯೇ ಬಂದಿಲ್ಲ ಹೀಗೆ ಹೇಳಬಹುದು ಅಂತೇಳಿ. ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ ಆಯ್ತು. ಹೋದ್ರು, ಇಲ್ಲಿಂದ ಅಲ್ಲಿಗೆ ಧರ 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 ದಾಟ್ಕೊಂಡು ಹೋದ್ರು.
ಆ ಎರಡನೇ ಬಾರಿ ಹೋದಾಗ ಏನೇನು ನಡೀತು ಅಂತ 10ನೇ ಸರ್ಗದಲ್ಲಿದೆ. ಈಗ ಹೋದ ಮೇಲೆ ವ್ಯಾಸರ ಹತ್ರ ಹೋದ್ರು. ಈಗ ಯಾಕೆ ಹೋದ್ರು ಪ್ರಶ್ನೆ. ಒಂದ್ಸಲಿ ಹೋಗಿ ಬಂದಿದ್ದೋ ಇಲ್ಲ? ಒಂದ್ಸರ್ತಿ ಹೋಗಿ ಬಂದ್ಮೇಲೆ ಮತ್ತೆ ಯಾಕೆ ಹೋಗ್ಬೇಕಾಗಿತ್ತು? ಮೊದಲನೇ ಸರ್ತಿ ಹೋದದ್ದು ಒಪ್ಪಿಗೆ ತಗೊಂಡ್ಬರ್ಲಿಕ್ಕೆ, ನೀವು ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೆ ಹ್ಞೂ ಅನ್ರಿ ಅಂತ ಗುರುಗಳ ಕಡೆಯಿಂದ ಆಜ್ಞಾ ತಗೊಂಡು ಬಂದರು. ಎರಡನೇ ಸರ್ತಿ ಎದಕ್ಕೆ ಹೊಂಟಿದ್ರು ಅಂದರೆ ಬರೆದದ್ದನ್ನು ಸಮರ್ಪಣೆ ಮಾಡಬೇಕು ಅಂತ ಹೊರಟಿದ್ರು. ಕರ್ತವ್ಯ ಕರ್ಮವನ್ನೇನು ಮಾಡಿದ್ರಲ್ಲ ಅದನ್ನು ಸಮರ್ಪಣೆ ಕೃಷ್ಣಾರ್ಪಣ ಅನ್ನೋ ಹೊಂಟಿದ್ರು. ಕೆಲವರು ಕರ್ತವ್ಯವನ್ನೇ ಕೃಷ್ಣಾರ್ಪಣ ಅಂದ್ಬಿಟ್ಟಿರ್ತಾರೆ, ಕೆಲವರು ಕರ್ತವ್ಯವನ್ನ ಮಾಡಿ ಕೃಷ್ಣಾರ್ಪಣ ಅಂತಿರ್ತಾರೆ, ಕೆಲವರು ಕರ್ತವ್ಯಕ್ಕೆ ಕೃಷ್ಣಾರ್ಪಣ ಅಂದ್ಬಿಟ್ಟಿರ್ತಾರೆ. ಎರಡೂ ಅವರಿಗೆ ನಮ್ಮಲ್ಲಿ ಕರ್ತವ್ಯ ಮಾಡಿ ಕೃಷ್ಣಾರ್ಪಣ ಅನ್ಬೇಕೋ ಕರ್ತವ್ಯಕ್ಕೆ ಕೃಷ್ಣಾರ್ಪಣ ಅನ್ಬೇಕೋ ಅದು ನಮ್ಗೆ ಬಿಟ್ಟದ್ದು. ನಮಗೆ ಆಚಾರ್ಯರ ಆದರ್ಶ ಆದ್ರಿಂದಾಗಿ ಕರ್ತವ್ಯವನ್ನ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ಇದು ನಮ್ಮ ಆಚಾರ ಆದರ್ಶ. ಹೌದು, ಸಮರ್ಪಣೆಯನ್ನು ಮಾಡಿದರು. ವೇದವ್ಯಾಸ ದೇವರ ಪಾದತಳದಲ್ಲಿ, ಬದ್ರೀನಾರಾಯಣನ ಪಾದತಳದಲ್ಲಿ ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಇಟ್ಟಾಗ ವೇದವ್ಯಾಸ ದೇವರು ಇಷ್ಟು ಆನಂದ ಆಯಿತು. ಏನು ಕೊಡ್ಬೇಕು ಇವರಿಗೆ ಅಂದ್ರು. ಮತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಕೆಲಸ ಮಾಡ್ಕೊಂಡು ಬಂದ್ಮೇಲೆ ಏನಾರ ಕೊಡ್ಬೇಕಲ್ಲ. ಅವನೇನು ಅಪೇಕ್ಷೆ ಇಟ್ಕೊಂಡಿದ್ದಿದ್ದಿಲ್ಲ ನಮ್ಮ ಹಂಗೆ. ಎಲ್ಲ ಮಾಡಿದ್ಮೇಲೆ ಮತ್ತೆ ಆಚಾರದ ಏನು ನೋಡ್ರಿ, ಆಚಾರದ ಏನು ನೋಡ್ರಿ ಅಂದ್ರೆ ಮುಟ್ಸೋದು ಗಿಡ್ಸೋದು ಹೇಳ್ತದೆ ನೋಡ್ರಿ. ಆಚಾರ್ಯ ಏನೇನು ಮುಟ್ಟಿಸ್ಬೇಕು ಮುಟ್ಟಿಸ್ಬಿಡ್ರಿ ಅಷ್ಟೇ. ಅಂದ್ರೆ ನೀವೇನಾರ ಇಟ್ಕೊಂಡಿದ್ರೆ, ಇಲ್ಲಾಂದ್ರೆ ಇಟ್ಕೊಳ್ರಿ ಅಷ್ಟೆ. ಅದು ಮತ್ತೆ ಅದನ್ನು ಹೇಳೋದು, ಮತ್ತೆ ಮುಟ್ಸೋದ್ರೆ ಮುಟ್ಟಿಸ್ರಿ, ಇಲ್ಲಾಂದ್ರೆ ಇಲ್ಲಿ ಹಿಂಗೆ ಏನೇನೇನು ಅಪೇಕ್ಷೆ ಇಲ್ಲ. ನಿರಪೇಕ್ಷವಾಗಿ ಆಚಾರ್ಯರು ಹೋಗಿ ಸಾಷ್ಟಾಂಗ ಹಾಕ್ಕೊಂಡಿದ್ರೆ 54ನೇ ಶ್ಲೋಕದಲ್ಲಿ ವೇದವ್ಯಾಸ ದೇವರು ಬದ್ರೀನಾರಾಯಣ ಇಬ್ಬರೂ ಅವರನ್ನು ಎತ್ತಿ ಗಟ್ಟಿಯಾಗಿ ಅಪ್ಪಿಕೊಂಡ್ರಂತೆ. ಏನು ಆನಂದ ಆಗ್ಬೇಡ್ರಿ. ಸಹಭೋಗಮನನ್ಯ ಲಭ್ಯ ಭಸ್ಮೈ ಹನುಮದ್ರೂಪವತೆ ದದೌ ಪುರಾಗಿ ಅನವೇಕ್ಷ ಪರಂ ಸ್ವಭೀಷ್ಟ ಕರ್ತ್ರೇ ಪ್ರತಿದಾತುಂ ಹರಿರೈಧಯತ್ತಮೇವ ಸಹಭೋಗಂ ಅನನ್ಯ ಲಭ್ಯಂ. ಇನ್ಯಾರಿಗೂ ಕೊಟ್ಟಿಲ್ಲಂತೆ ದೇವರು ಇಲ್ಲಿಯವರೆಗೂ. ಸಹಭೋಗ ಅಂತ ಒಂದು ಹೆಸರು. ಸ್ವಲ್ಪ ವಿವರಣೆ ಮಾಡ್ತೀನಿ, ಒಂದೆರಡು ಪದ ಹಿಂದೆ ಹೇಳಿದ್ದೆ, ನೀವು ಮರ್ತಿರ್ತೀರಿ ಎಂಬುದು ನನಗೆ ವಿಶ್ವಾಸದ, ಪರಮ ವಿಶ್ವಾಸದ ನೀವು ಮರ್ತೀರಿ ಎಂಬುದನ್ನು ಏನು ಸಂದೇಹನೇ ಇಲ್ಲ. ನೀವು ಮರಿಬೇಕು ಅಂತೇ ನನಗೆ ಅಪೇಕ್ಷೆ ಅದ. ನಮ್ದು ಹೆಂಗೆ ಮಡಿಬೇಕು ಮತ್ತೆ ಹೊಟ್ಟಿ? ನೀವೆಲ್ಲ ತಲೆ ತುಂಬಿಟ್ಕೊಂಡಿದ್ರೆ ನಮ್ಮ ಹೊಟ್ಟಿ ತುಂಬ ಹಾಕೋರು ಯಾರು ಮತ್ತೆ? ಅದಕ್ಕೆ ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ. ಹನುಮಂತನಾಗಿದ್ದಾಗ ರಾಮಚಂದ್ರ ಏನು ಆ ಹನುಮಂತನಿಗೆ ಸಹಭೋಗವನ್ನು ಕೊಟ್ಟಿದ್ನಲ್ಲ. ಏನು ಸಹಭೋಗ ಅಂದ್ರೆ ಏನು ಕೊಟ್ಟಿದ್ದ, ಯಾವಾಗ ಕೊಟ್ಟಿದ್ದ ನಮಗೇನು ಗೊತ್ತರಿ ಆಚಾರ. ಕೊಟ್ಟವ್ರವರು ಇಸ್ಕೊಂಡವ್ರವ್ರು, ನಮಗೇನು ಸಂಬಂಧ ಇಲ್ಲೇ ಇಲ್ಲ. ಚಂದದ ಒಂದು ಪ್ರಸಂಗ ಹೇಳಬೇಕು. ಲಂಕಾದಿಂದ ತಿರುಗಿ ಬಂದಂತ ಹನುಮಂತ. ಲಂಕಾದಿಂದ ತಿರುಗಿ ಬಂದ ಮೇಲೆ ರಾಮನ ಪಾದದ ಮುಂದೆ ಚೂಡಾಮಣಿ ಇಟ್ಟನಂತ. ಸೀತಮ್ಮನವರು ತಲೆ ಮೇಲೆ ಹಾಕ್ಕೊಳ್ಳೋದ್ರಿ ಅದು. ಚೂಡಾಮಣಿ ಅಂದರೆ ಹೆಣ್ಮಕ್ಳು ಹೆರಳಲ್ಲಿ ಹಾಕ್ಕೊಳ್ಳೋ ಅಂತ ಒಂದು ಆಭರಣ. ಈಗ ಅದು ಹೋಗ್ಬಿಟ್ಟದೆ ಪಾಪ. ಈ ಚೂಡಾಮಣಿ ಎಲ್ಲಿ ಯಾರು ಹಾಕೋತಾರೆ? ಚೂಡಿಲ್ಲ, ಚೂಡ ಅಷ್ಟ ಚಾಯ್ ಚೂಡ ಮಣಿ ಇಲ್ಲೇ ಇಲ್ಲ ನಮಗೆ ಅಷ್ಟೇ. ಚೂಡಾಮಣಿ ಇವೇ ಚೂಡಾಮಣಿ ನಮ್ಮೆಲ್ಲ. ಯಾವ ಚೂಡಾನೋ ಯಾವ ಮಣಿನೋ ಹೆಳ್ಳು ಹಾಕ್ಕೊಂಡು ಸಾಕಾಯ್ತು. ಚೂಡಾಮಣಿಲಿಂದ ಬರ್ಬೇಕಿಲ್ಲ, ಬೇರೆ ಪ್ರೀತಿ. ಅದಕ್ಕೆ ಚೂಡಾಮಣಿಯನ್ನ ತಂದಿಟ್ರು ಮುಖ್ಯ ಪ್ರಾಣದೇವರು. ತಂದಿಟ್ಟಾಗ ರಾಮೋಪಿ ನಾಣ್ಯದನು ಧಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ. ಏನ್ ಮಾಡಿದ್ರು? ರಾಮೋಪಿ ರಾಮಚಂದ್ರ ನೋಡಿದ್ನಂತೆ. ನ ಅನ್ಯತ ಅನುದಾತುಂ ಅಮುಷ್ಯ ಯೋಗ್ಯಂ. ಇವ್ರಿಗೇನ್ ಕೊಡ್ಬೇಕು? ಹನುಮಂತನಿಗೆ ಇಷ್ಟು ಕೆಲಸ ಮಾಡ್ಕೊಂಡ್ ಬಂದಾನ, ಸಣ್ಣ ಕೆಲಸ ಮಾಡ್ಕೊಂಡ್ ಬಂದಾನೇನು? ಸೀತಾ ಹುಡ್ಕೊಂಡ್ಬರೋದಂದ್ರೆ ಸಣ್ಣ ಕೆಲಸ ಅಲ್ಲ ಅದು. ಪಂಡಿತಾಚಾರ್ಯ ನೆನಪು ಮಾಡ್ತಾರ, ಪುರಾ ಹನುಮದ್ರೂಪವತೆ, ಹಿಂದೆ ಹನುಮಂತನಾಗಿದ್ದಾಗ ಕೊಟ್ಟಿದ್ದೆಲ್ಲ ರಾಮಚಂದ್ರ. ಏನ್ ಮಾಡಿದ್ರು? ಮೊದಲು ಇಲ್ಲಿಂದ ಅಲ್ಲಿಗೆ ಹೋದ್ರು ಲಂಕೆಗೆ. ದೊಡ್ಡ ಕೆಲಸ ಇದು, ಹಾರ್ಕೊಂಡು ಹೋಗೋದು ಸುಮ್ಮನೆ ಆಗ್ಲಿಲ್ಲ. ಮಧ್ಯದಲ್ಲಿ ಒಬ್ಬರೇ ಇಬ್ಬರೇ ಮೂರು ಮಂದಿ ವಿಘ್ನಗಳು. ಆ ವಿಘ್ನ ಎಲ್ಲ ಪರಿಹಾರ ಮಾಡಿದ್ರು, ವಿಘ್ನ ಎಲ್ಲ ಮೀರಿದ್ರು. ಲಂಕಾದ ಬಾಗಿಲಿಗೆ ಹೊಂಟಿದ್ರಂತೆ ಹನುಮಂತ. ಬಾಗಿಲಿಗೆ ಹೊರಟಿದ್ರೆ ಆ ಬಾಗಿಲದಲ್ಲಿ ಒಬ್ಬ ಕೂತಿದ್ಲಂತೆ ಹೆಣ್ಮಗಳು, ಲಂಕಿಣಿ ಅಂತ ಹೆಸರು. ಇವು ನಮ್ಮಲ್ಲಿ ಶಾಕಿನಿ, ಡಾಕಿನಿ, ಮೋಹಿನಿ ಅಂತಿರಂಗಿಲ್ಲ, ಹಂಗಿದೊಂದು ಲಂಕಿಣಿ ಅಂತ ಒಂದಿತ್ತು. ಅದೇನ್ ಮಾಡ್ತಿದ್ರು ಲಂಕಿಣಿ ಅಂದ್ರೆ ಗ್ರಾಮ ದೇವತಾ. ಅದು ಈ ಗ್ರಾಮ ದೇವತೆಗಳು ಅಂತ ಇರ್ತಾರೆ ನಮ್ಮೂರಲ್ಲಿ, ನೆನಪಿಟ್ಕೊಳ್ರಿ. ಅವು ಸುಳ್ಳಲ್ಲ, ಮತ್ತೆ ಅತ್ಯಂತ ಸತ್ಯ. ಗ್ರಾಮ ದೇವತೆಗಳು ಸತ್ಯ, ಮರಿಬೇಡ್ರಿ.
ನನ್ನ ಅನುಭವ ಬಂದಿದೆ, ನಾ ಹೇಳ್ತಾ ಇದ್ದೀನಿ, ನನಗೆ ಅನುಭವ, ನಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೇನೆ. ಅದರ ನೀವು ಕೂಡ ಅದನ್ನು ನೀವು ಗೊತ್ತಾಗ್ತದೆ. ಈ ಕೆಲವರ ಮನೆಯಲ್ಲಿ ಎಲ್ಲಮ್ಮ ಅಂತ ಇರ್ತಾಳೆ, ಕೆಲವು ಗ್ರಾಮ ದೇವತೆ ಅಂತ ಇರ್ತದೆ. ಅದು ಸತ್ಯ, ಅದು ಸುಳ್ಳಲ್ಲ. ಯಾರಂತ ತಿಳ್ಕೊಂಡಿದ್ದೀರಿ? ಅವರೆಲ್ಲ ಏನೋ ತಲೆ ಕೆಟ್ಟವರೆಲ್ಲ ತಂದು ಕೂಡಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ, ಅದು ದುರ್ಗಾದೇವಿಯ ಪರಿವಾರ ದೇವತೆಗಳವರೆಲ್ಲ. ಗ್ರಾಮ ದೇವತೆಗಳು ಅಂತನ್ನೋರು ದುರ್ಗಾದೇವಿನಿದ್ದಾಳ, ಅವರಿಗೆ ಪರಿವಾರದ ದೇವತೆಗಳು ಅಂತಿದ್ದಾರೆ. ಅವರಲ್ಲಿ ಒಬ್ಬರು ಈ ಗ್ರಾಮ ದೇವತೆಗಳು. ಅದು ಲಂಕಿಣಿ ಒಬ್ಬಳು. ಅವಳು ಕೂತಿದ್ಲು. ಹನುಮ ಒಳಗೆ ಹೋಗಬೇಕಾದಾಗ ಅಡ್ಡ ಬಂದ್ಲು. ಹನುಮಂತಂದ, ಈಗ ಮತ್ತೆ ಹೆಣ್ಮಕ್ಳ ಜೊತೆಗೆ ನಮ್ಮದು ವ್ಯವಹಾರ ನಡೆಯೋದಿಲ್ರಿ, ಯಾಕಂದ್ರೆ ನಾವು ಬ್ರಹ್ಮಚಾರಿಗಳ್ರಿ. ಹನುಮಂತ ಬ್ರಹ್ಮಚಾರಿ, ಶುದ್ಧ ಬ್ರಹ್ಮಚಾರಿ. ಶುದ್ಧ ಬ್ರಹ್ಮಚಾರಿ ಅಂದ್ರೆ ಏನು ಅಂತ ಕೇಳಬೇಡ್ರಿ. ಶುದ್ಧ ಬ್ರಹ್ಮಚಾರಿ ಅಂತ ಇರ್ತಾರೆ. ಹಂಗ ಅಶುದ್ಧ ಬ್ರಹ್ಮಚಾರಿ ಅಂತ ಒಬ್ರು ಇರ್ತಾರೆ ಅಂದ್ರೆ ಇದ್ದೇ ಇರ್ತಾರೆ. ನಾವೆಲ್ಲ ಮತ್ತೆ ಅವ ಮತ್ತೆ ಅಷ್ಟ ಮತ್ತೆ ಅಶುದ್ಧ ಬ್ರಹ್ಮಚಾರಿಗಳು ನಾವೆಲ್ಲ. ಶುದ್ಧ ಬ್ರಹ್ಮಚಾರಿ ಸುಮ್ಮನೆ ಹೊಂಟ. ಆ ಹೆಣ್ಮಗಳು ಸುಮ್ ಕೊಡ್ಬೇಕು ಬೇಡ, ಒಂದೇ ಹೊಡೆದ್ಲು ಹನುಮಂತನಿಗೆ. ಅವ ಹನುಮಂತಂದ ಮತ್ತೆ ಪರ್ಮಿಷನ್ ಸಿಕ್ತು ಅನ್ನೋ, ನೀನೇ ಹೊಡೆದಿ ಅಂದ್ಮೇಲೆ ಪರ್ಮಿಷನ್ ಸಿಕ್ತು. ಒಂದು ಬಿಟ್ಟ ಠಣ್ಣ ಅಂತ ಹೇಳಿ ಒಂದು ಮುಟ್ಟಿ ಹೇಳ್ತೀನಿ, ತಲೆಗೆ ಬಿದ್ರ ಆ ಲಂಕಿಣಿ ಗಿರಿ ತೆಳ ಬಿದ್ದು ಎದ್ದು ಕೂಡ ಹೇಳಿದ್ರು, ಒಳಗೆ ಹೋಗ್ಬೋದು ನೀವು ಅಂದು. ಹನುಮಂತಂದ, ನೀವು ಹೊರತಕ್ಕೆ ಬಂದರೆ ನೀವು ಸರಳ ಬರೋ ಮಂದಿ ಮತ್ತಲ್ಲಿ ನಿಮ್ದನ್ನ ಏನಂತ ತಿಳ್ಕೊಂಡ್ರೆ ನಾವು ಮುಷ್ಟಿಂ ತಯಾನುಮತ ಏವ ವಿವೇಶ ಲಂಕಾಂ. ಒಂದೇಟ್ ಬಿಟ್ಟ ಒಳಗೆ ಹೋಗಿ ರಾತ್ರಿ ಮಲ್ಕೊಂಡಾಗ ಎಲ್ಲಾ ಕಡೆ ಹುಡುಕಾಡಿ ಸೀತಾನ ಏನ್ರಿ ಅಸ್ತವ್ಯಸ್ತಂ ಸಮಸ್ತಂ. ರಾತ್ರಿ ರಾಕ್ಷಸರ ಊರು, ಮನುಷ್ಯರ ಊರೇ ಅಸ್ತವ್ಯಸ್ತ. ಎಲ್ಲೆಲ್ಲೋ ಕುಡಿದು ಬಿದ್ದಿರ್ತಾವೆ ರೋಡ್ನ್ಯಾಗ. ಅವಾಗೆಲ್ಲ ಸಮಾನವಾದ ಅಂತ ಹೇಳ್ಬಿಟ್ಟಿನ ನಾ ರಗಡ್ಸಲೆ. ಹಂದಿ ಜೊತೆ ಮಲಗಿರ್ತಾವೆ, ಕತ್ತಿ ಜೊತೆ ಮಲಗಿರ್ತಾವೆ, ನಾಯಿ ಜೊತೆ ಸಮಾನವಾದ ಎಲ್ಲ. ಆ ರಾಕ್ಷಸರ ಊರಿಗಂತರೂ ಏನ್ ಕೇಳ್ತಾರೆ ಎಲ್ಲರ ನೋಡಿದ್ರು. ಅಲ್ಲೊಂದು ಮಾತು ಬರ್ತದ್ರಿ ಸುಂದರಕಾಂಡದಾಗ, ವಾಲ್ಮೀಕಿಗಳು ಬರೀತಾರೆ, ಹನುಮಂತ ಅಷ್ಟು ದೂರ ಹೋದ ಮೇಲೆ ಎಲ್ಲ ನೋಡ್ಕೊಂಡು, ಅವು ಅಸ್ತವ್ಯಸ್ತ ಬಾಯಿಲೆ ವರ್ಣನ ಮಾಡೋದು ಅಷ್ಟು ಸಾಧ್ಯ ಇಲ್ಲ. ಹೋದ ಮೇಲೆ ಒಂದು ಕ್ಷಣ ನಿಂತಂತೆ ಹನುಮಂತ, ಇಷ್ಟೆಲ್ಲ ನೋಡಿ ಬಂದ್ಬಿಟ್ಟು ನಾನು ಎಲ್ಲಾದರೂ ನನ್ನ ಬ್ರಹ್ಮಚರ್ಯಕ್ಕೇನಾದರೂ ಚ್ಯುತಿ ಬಂದಿದೆ ಅನ್ಕೊಂಡ್ರಂತೆ. ಸ್ವಪರೀಕ್ಷಾ ತಮ್ಮ ಪರೀಕ್ಷೆ ತಾವು ಮಾಡ್ಕೊಂಡ್ರಂತೆ. ಒಂದನಿ ಮನಸ್ಸಿನಲ್ಲಿ ವಿಕಾರ ಆಗಿರ್ಲಿಲ್ವಂತೆ. ವಾಲ್ಮೀಕಿಗಳು ಈ ಮಾತು ಬರೀತಾರೆ. ಅಷ್ಟು ಜಿತೇಂದ್ರಿಯತ್ವ ಅವರಿಗೆ. ಇಂಥ ಕೆಲಸ ಮಾಡಿ ರಾವಣನ ಭೇಟಿಯಾಗಿ ಸೀತಾನ ಭೇಟಿಯಾಗಿ ಲಂಕಾ ಸುಟ್ಟು ಬನ್ನಲ್ಲ ಹನುಮಂತ, ಚೂಡಾಮಣಿ ತನ್ನಲ್ಲ. ರಾಮ ಏನ್ ಕೊಡ್ಬೇಕು ಅಂದ. ಏನಿ ರಾಮೋಪಿ ನಾಣ್ಯದನು ಧಾತು ಮಮೋಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್. ಭಾರಿ ಭಕ್ತ, ರಾಮ ಭಕ್ತ ಹನುಮಂತೆ ಪ್ರೀತ ಆಗಿಬಿಟ್ಟಾನ್ರಿ, ಪ್ರಸಿದ್ಧ ಆಗಿಬಿಟ್ಟಾನ. ಉಳಿದ ಭಕ್ತ ಹನುಮಂತ ಇಲ್ಲ, ರಾಮ ಭಕ್ತ ಹನುಮಂತೆ ಪ್ರಸಿದ್ಧ. ನೋಡಿದ್ರು, ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ. ಸ್ವಾತ್ಮ ಪ್ರಧಾನಂ, ತನ್ನನ್ನೇ ತಾನು ಕೊಟ್ಕೊಂಡ್ಬಿಟ್ಟ ರಾಮಚಂದ್ರ. ಬಾಯಿಲ್ಲಿ ಅಂತ ಹೇಳಿ ಗಟ್ಟಿಯಾಗಿ ಆಲಿಂಗನವನ್ನ ಮಾಡಿ ರಾಮಚಂದ್ರ ಅಂದ, ಇದೇ ನಿನಗೆ ಎಂದ. ಮುಂದೆ ಒಂದು ಪ್ರಸಂಗ ಬರ್ತದ್ರಿ. ಏನು ಪ್ರಸಂಗ ಅಂದರೆ, ಅದು ರಾಮ ಅಯೋಧ್ಯೆಗೆ ಬಂದಂತೆ. ಈ ಸಹಭೋಗ ಈಗೇನಾಯಿತು ಅಂದರೆ ತನ್ನನ್ನು ಕೊಟ್ಟ ಅಂತ ಆಯಿತು. ಸಹಭೋಗದ ವಿಚಾರ ಬರ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದ 232 ಮತ್ತು 33ನೇ ಶ್ಲೋಕಗಳಲ್ಲಿ ಆಚಾರ್ಯರು ಸಹಭೋಗದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎಲ್ಲ ಕಪಿಗಳು ಬಂದಿದ್ರಂತೆ, ಸುಗ್ರೀವ ಮೊದಲಾದವರು ಎಲ್ಲರೂ ನಿಂತಿದ್ದಾರೆ. ರಾಮಚಂದ್ರ ಕರೆದು ಪ್ರತಿಯೊಬ್ಬರಿಗೂ ಹೇಳಿದ್ನಂತೆ, ನಿಮಗೇನು ಕೊಡಲಿ ಏನು ಕೊಡಲಿ ಅಂತ ಕೇಳಿದ್ನಂತೆ. ಎಲ್ಲ ಕೇಳ್ಕೊಂಡ್ರು ಪಾಪ, ಅದು ಇದು 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 ಎಲ್ಲ ಕೇಳ್ಕೊಂಡ್ರು. ಹನುಮಂತನಿಗೆ ಏನು ಕೊಡಬೇಕು? ಅವ್ನು ಕೇಳೋ ಪ್ರಾಣಿ, ನಾವು ಕೇಳವನೇ ಅಲ್ಲ, ಏನು ಕೊಡಬೇಕು? ಕೇಳದೇ ಇದ್ದಾಗ ರಾಮದೇವರ ಬಾಯಿಯಿಂದ ಬಂದ ಒಂದು ಮಾತು, ಮುಕ್ತಿ ಪ್ರಧಾನ ಪ್ರತಿಕರ್ತೃತಾಮೇ. ರಾಮ ಹೇಳಿದ್ದು ಅವತ್ ಸಭೆಯಲ್ಲಿ ಎಲ್ಲರ ಮುಂದೆ, ಸರ್ವಸ್ಯ ಚಾತೋ ಭವತಾಂ ಭವೇತ್ ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೌಪಧಂ ಮೇ. ನಿಮ್ಮೆಲ್ಲರಿಗೂ ಕೂಡ ನಾನು ಮುಕ್ತಿಯನ್ನ ಕೊಟ್ರೆ ಮುಗೀತನಂತ, ಜವಾಬ್ದಾರಿ ಮುಗೀತು. ಯಾಕೆ? ಮುಕ್ತಿ ಪ್ರಧಾನಾತ್ ಪ್ರತಿಕರ್ತೃತಾ ಮೇ ಪ್ರತಿಕರ್ತೃತಾ ಮುಕ್ತಿ ಪ್ರಧಾನಾತ್ ಸಮಾಪ್ತ. ಏನಪ್ಪ ರಾಮ ಅಷ್ಟು ಕೆಲಸ ತಗೊಂಡ, ಕಪಿಗಳಿಂದ ಏನು ಕೊಡಲೇ ಇಲ್ಲ ಅಂತನ್ನೋ ಮಾತು ಬಿದ್ದು ಹೋಯ್ತು. ಯಾಕೆ? ಎಲ್ರಿಗೂ ಮೋಕ್ಷ ಕೊಟ್ಟುಬಿಟ್ಟ. ಆದರೆ ಹನುಮತೋ ನ ಪ್ರತಿಕರ್ತೃತಾ ಸ್ಯಾತ್, ಹನುಮಂತನಿಗೆ ಪ್ರತಿಯಾಗಿ ನಾನೇನು ಕೊಟ್ಟೀನಿ. ರಾಮ ಹೀಗನಬೇಕಾದ್ರೆ ಹನುಮಂತನ ಸೇವಾ ಎಂತ ಅರ್ಥ ಮಾಡಿಕೊಳ್ರಿ. ಪ್ರತಿಕರ್ತೃತಾನ ಪ್ರತ್ಯುಪಕಾರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರ ಯಾರಾದರೂ? ಜ್ಞಾನವನ್ನ ಕೊಟ್ಟ ಗುರುಗಳಿಗೆ, ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಪ್ರತಿಯಾಗಿ ಕೊಟ್ಟು ಮುಗಿಸಿದ್ವಿ ಅಂತ ಹೇಳಲಿಕ್ಕೆ ಬರ್ತದ? ಆತಲ್ಲ ಅಪ್ಪಂದು 25ನೇ ವರ್ಷದ್ದು ಮುಗಿತು. ಇನ್ನೇನು ಅಂದ್ರೆ ಏನು ಅಪ್ಪಂದು ಆತ 25ನೇ ವರ್ಷ ಶ್ರಾದ್ದ.
ಸಿಲ್ವರ್ ಜೂಬ್ಲಿ ರೀ ಶಾರದದ್ದೆಲ್ಲ ಛೇ 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 ಛೇ. ನಮ್ಮನ್ನು ಊಟಕ್ಕೆ ಕರಿತಿರ್ತಾರೆ ಆಚಾರ. ನಮ್ಮ ಅಪ್ಪಂದು 25ನೇ ವರ್ಷದ ಸಿಲ್ವರ್ ಜುಬ್ಲಿ, 25 ಮಂದಿ ಪಂಡಿತರಿಗೆ. ಅದಕ್ಕಂದ್ರು ನಾ ಅಂದೆ ಅಷ್ಟು ಉತ್ಸಾಹದಿಂದ ಮಾಡಿಬಿಡಪ್ಪ ಅದನ್ನೆಲ್ಲ, ಶ್ರಾದ್ದ ಅದು ಅವರು ಹೋಗಿರ್ತಾರೆ, ನೀನು ದುಃಖ ಅದು ಗ್ರ್ಯಾಂಡಾಗಿ ಮಾಡ್ಬೇಕಂತ ಇಟ್ಕೊಂಡು ಅವೊಂದು ಅಪ್ಪೊಂದು ಇವೇನು ಮಾಡಿದ್ರು ಋಣ ಮುಗಿಯಂಗಿಲ್ಲ ರೀ. ಗುರುಗಳು ವಿದ್ಯಾ ಕಲಿಸಿಕೊಟ್ಟ ಗುರುಗಳದ್ದು ಎಂದು ಮುಗಿಬೇಕು ಋಣ ಹೇಳ್ರಿ ನೋಡಂತೆ. ಶ್ರೀಮದಾಚಾರ್ಯರು ಐತರೇಯರ ಭಾಷ್ಯದಲ್ಲೋ ಎಲ್ಲೋ ಒಂದು ಕಡೆಗೆ ಒಂದು ಮಾತಂತಾರೆ, ಇಡೀ ಪೃಥ್ವಿಯ ತುಂಬ ರತ್ನವನ್ನು ತುಂಬಿ ಗುರುಗಳಿಗೆ ಕೊಟ್ಟರೂ ಕೂಡ ಗುರುದಕ್ಷಿಣೆ ಮುಗಿಯೋದಿಲ್ಲ ಅಂತ ಹೇಳಿದ್ದಾರೆ. ಇಡೀ ಪೃಥ್ವಿ ತುಂಬ ಏನು ಕೊಡೋದೊಂದು 8 ಆಣಿ 4 ಆಣಿ ಗುರುದಕ್ಷಿಣೆ ಕೊಟ್ಟು ಮುಗೀತು, ನಮ್ಮದು ಗುರುಗಳದ್ದು ಪರ್ಲ್ ಹರಿತ್ ಖಲಾಸ್ ಅಲ್ಲ. ರಾಮ ಅಂತಾನೆ ಹನುಮಂತನಿಗೆ ಪ್ರತಿಕರ್ತೃತ ತಿರುಗಿ ಅವನಿಗೆ ಏನು ಕೊಡ್ಬೇಕು, ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಯಾಕೆ ಏನು ಕೊಡ್ಲಿಕ್ಕೆ ಆಗಲ್ಲ, ಸ್ವಭಾವ ಭಕ್ತಸ್ಯ ಇವ ಸ್ವಭಾವ ಭಕ್ತ. ಉಳಿದವರು ಮೋಕ್ಷ ಸಿಗಲಿ ಅಂತ ಭಕ್ತಿ ಮಾಡಿದವರು, ನಾವೆಲ್ಲ ಮೋಕ್ಷ ಸಿಗಲಿ ಅಂತ ಭಗವಂತನಲ್ಲಿ ಭಕ್ತಿ ಮಾಡೋರು ನಾವೆಲ್ಲ. ದೇವರೇ ನಮಗೆ ಮೋಕ್ಷ ಕೊಡು ಮೋಕ್ಷ ಕೊಡು ಅಂತ ಕೇಳೋ ಭಕ್ತರೇ ವಿನಃ ಉಳಿದವರು ಯಾರು ವಾಸ್ತವಿಕವಾಗಿ ದೇವತೆಗಳು ಅಂಥವರೇ ಇರಲಿ. ವಾಯುದೇವರ ಬಗ್ಗೆ ಹೇಳ್ತಾ ಇದ್ದೀವಿ, ಆದ್ದರಿಂದ ವಾಯುದೇವರು ನನಗೆ ಮೋಕ್ಷ ಕೊಡು ಅಂತ ಜನ್ಮಾಪಿ ಕೇಳೋದಿಲ್ಲ. ಇವತ್ತಲ್ಲ, ಯಾವ ಜನ್ಮದಲ್ಲೂ ಕೇಳಿಲ್ಲ. ಅದಕ್ಕೆ ದೇವರೇನು ವಿಚಾರ ಮಾಡಿದ ಅಂದರೆ, ಪದಮಹಮುನ ಸಾರ್ಧಮೇವೋಪಭಕ್ಷಿ, ಅದಕ್ಕೆ ನಾನು ಸಹಭೋಗವನ್ನು ಕೊಡ್ತೀನಿ, ಸಹಭೋಗ ಕೊಡ್ತೀನಿ. ಏನು ಸಹಭೋಗ ಕೊಡೋದು? ಸಹಭೋಗ ಕೊಡ್ತೀನಿ ಅಂದರೆ ಏನು ನೋಡ್ರಿ, ಸಹಭೋಗ ಅಂದರೆ ಇಷ್ಟರ್ಥ ಅಂತೆ. ನಾನು ವಾಯುದೇವರು ಇಬ್ಬರು ಸೇರಿಕೊಂಡು ಕರ್ಮಫಲ ಭೋಗವನ್ನು ಮಾಡೋದಂತೆ. ವಾಯುದೇವರು ಪರಮಾತ್ಮ ಇಬ್ಬರೂ ಸೇರಿಕೊಂಡು ಒಟ್ಟೊಟ್ಟಿಗೆ ಕರ್ಮಫಲ ಭೋಗ. ಸಾಮಾನ್ಯವಾಗಿ ಸಕಲ ಜೀವರಾಶಿಗಳು ಮಾಡುವ ಕರ್ಮಗಳ ರಸವನ್ನು ಭೋಗ ಮಾಡುವಂತಹ ವ್ಯವಸ್ಥೆ ಪರಮಾತ್ಮನಿಗೆ ಮಾತ್ರ. ಕೃಷ್ಣಾರ್ಪಣ ಅಂತೀವೋ ವಾಯುವರ್ಪಣ ಅಂತೀವೋ? ಕೃಷ್ಣಾರ್ಪಣ ಅಂತೀವಿ. ಕೃಷ್ಣಾರ್ಪಣ ಅಂತ ಹೇಳಿದ ಮೇಲೆ ನಾವು ಮಾಡಿರುವಂತಹ ಎಲ್ಲ ಕರ್ಮಗಳ ಫಲಭೋಗವನ್ನು ಮಾಡಲಿಕ್ಕಿರೋದು ವಾಯುದೇವರಿಗೆ, ಭಗವಂತನಿಗೆ ಮಾತ್ರ. ವಾಯುದೇವರ ನೋಡಿ, ವಾಯುದೇವರ ಭಕ್ತಿಯನ್ನು ನೋಡಿ ಪರಮಾತ್ಮ ಅನ್ನಂತೆ, ಬಾಬಾ ಇಲ್ಲಿ ಕೊಡ್ಬಾ ಅಂತ ಹೇಳಿ ತನ್ನ ಜೊತೆಗೆ ಕೂಡಿಸಿಕೊಂಡು ಜೀವರು ಮಾಡಿದ ಕರ್ಮದ ಫಲಭೋಗಗಳಲ್ಲಿ ವಾಯುದೇವರಿಗೂ ಇಷ್ಟು ಕೊಟ್ಟನಂತೆ. ನೀ ಮಾಡಿಯಲ್ಲ ನನ್ನ ಸೇವಾನ, ಇದು ನಂದು, ವಾಸ್ತವಿಕವಾಗಿ ಇದು ನಂದು. ಯಾರು? ಜೀವರಾಶಿಗಳು ಮಾಡಿದ ಎಲ್ಲ ಕರ್ಮಗಳ ಫಲಭೋಕ್ತ ನಾನು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಯಜ್ಞಾನಾಂ ಭೋಕ್ತಾ ಅಹಮೇವ, ಎಲ್ಲ ಯಜ್ಞಗಳ ಕರ್ಮಗಳ ಭೋಕ್ತಾರ ನಾನಾಗಿದ್ದೇನೆ. ಆದರೆ ನೀನು ಮಾಡಿರುವಂತಹ ಸೇವೆಗೆ ನಿನಗೇನು ಕೊಡಬೇಕು? ಸಹಭೋಗವನ್ನು ಕೊಡ್ತೇನೆ, ಇದರಲ್ಲಿ ನಿನಗೆ ಪಾರ್ಟ್ ಕೊಡ್ತೇನೆ ಅಂತ ತಗೋ ಅಂತ ಹೇಳಿ ಬ್ರಹ್ಮ ಪದವಿಯನ್ನು ಕೊಟ್ಟು ಬ್ರಹ್ಮಲೋಕದಲ್ಲಿ ಭಗವಂತ ಬ್ರಹ್ಮದೇವರು ಜೊತೆ ಕೂತು ಎಲ್ಲ ಕರ್ಮರಾಶಿಗಳ ಫಲಭೋಗವನ್ನು ಮಾಡ್ತಾರಂತೆ. ಜೀವರ ಎಲ್ಲ ಕರ್ಮ ಫಲಭೋಗ. ವಾದಿರಾಜ ಶ್ರೀಚರಣರು ವೈಕುಂಠವರ್ಣನೆಯಲ್ಲಿ ಒಂದು ಸ್ವಲ್ಪ ಚಂದ ಮಾಡಿ ಹೇಳ್ತಾರೆ. ಇದೊಂಚೂರು ಚಂದ. ಇದೇ ವಿಷಯ ಯಾಕೆ ಕೊಟ್ಟ ದೇವರು ವಾಯುದೇವರಿಗೆ ಅಂದರೆ, ಇದು ಇಲ್ಲಿ ಕೆಲಸ ಇದೆ. ತಾತ್ಪರ್ಯದ್ದು ಹೇಳಿದ್ದೀವಿ, ಸುಂದರಕಾಂಡದ್ದು ಹೇಳಿದ್ದೀವಿ, ಎಲ್ಲ ಬರಬಾರ. ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ಯಾವಾಗ ವಾಯುದೇವರು ವಾಯು ಪದವಿಗೆ ಬಂದರೋ, ಯಾವಾಗ ವಾಯುದೇವರು ವಾಯು ಪದವಿಯನ್ನು ಬಿಟ್ಟು ಹೋದರೋ, 100 ವರ್ಷ ಪರಿಣದ ಅವ್ರಿಗೊಂದು 100 ವರ್ಷ ಅಂತೇಳಿ, ವಾಯುದೇವರು ವಾಯು ಪದವಿಗೆ ಬಂದು ವಾಯುದೇವರು ವಾಯು ಪದವಿ ಬಿಟ್ಟು ಹೋಗೋ ಅಷ್ಟು ಕಾಲ ಬ್ರಹ್ಮದೇವರ ಒಂದು 100 ವರ್ಷ. ಅಂದ್ರೆ ಏನದು? ಎಷ್ಟು ವರ್ಷ ಅದು? ನಮ್ಮ ಪ್ರಕಾರ 31,104 ಕೋಟಿ ವರ್ಷಗಳು. ಇಷ್ಟು ವರ್ಷಗಳ ಕಾಲ ಎಲ್ಲ ಜೀವರಾಶಿಗಳಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡಿಸಿದ್ರಲ್ಲ, ಇದಕ್ಕೇನು ಕೊಡ್ಬೇಕು ದೇವರು? ಇದಕ್ಕೇನು ಕೊಡ್ಬೇಕು ದೇವರು? 6, 3, 2, 1,000, 3, ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಜ್ಜಜಕಲ್ಪ ಪರ್ಯಂತ ಇದಕ್ಕೇನು ಕೊಡಬೇಕು? ಸಹಭೋಗವನ್ನು ಕೊಟ್ಟರಂತೆ. ಇದು ರಾಜರ ಅಭಿಪ್ರಾಯ. ವಾದಿರಾಜ ಸ್ವಾಮಿಗಳು ವೈಕುಂಠ ವರ್ಣನೆಯಲ್ಲಿ ಹೇಳುವಾಗ, ವಾಯುದೇವರಿಗೆ ಯಾಕೆ ಬಂತು ಸಹಭೋಗ? ದೇವರ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂತಹ ಭಾಗ್ಯ ಯಾಕೆ ಬಂತು ಅಂತ ಕೇಳಿದ್ರೆ, ಈ ಕೆಲಸ ಮಾಡಿದ್ದಕ್ಕಂತೆ. ನಿರಪೇಕ್ಷೆಯಿಂದ ಬೈದವರಿಗೂ, ಯಾರು ಬೈದಿದ್ದಾರೆ ವಾಯುದೇವರಿಗೆ ಅವರಿಗೂ ಶ್ವಾಸೋಚ್ಛ್ವಾಸ ಮಾಡಿಸಿದ್ರು, ತಿರಸ್ಕಾರ ಮಾಡಿದವರಿಗೂ ಮಾಡಿಸಿದ್ರು, ಉದಾಸೀನ ಮಾಡಿದವರಿಗೂ ಮಾಡಿಸಿದ್ರು. ನಾವು ಮಾಡ್ತೀವಿ ಹೇಳಿ ನೋಡಂತೆ. ನಮ್ಮನ್ನು ಬೈದಾನಂತ ಬ್ಯಾರೆಯವ್ರ ಬಾಯಿಂದ ಗೊತ್ತಾಗ್ಲಿ, ನಮಗೆ ಡೈರೆಕ್ಟ್ ಅಲ್ಲ. ನಮ್ಮ ಹಿಂದೆ ಯಾರೋ ನಿಮಗೆ ಅವ್ರು ಸ್ವಲ್ಪ ಯಾಕೋ ಅನ್ಲಿಕ್ಕತ್ತಾರ ನೋಡ್ರಿ ಅಂತ ಇಷ್ಟು ಗೊತ್ತಾದ ಮರುದಿವಸದಿಂದ ಅವ್ರ ಮುಖ ನೋಡಂಗಿಲ್ಲ. ನಾವು ಸತ್ತ ಮೇಲೆ ಹಾಲು ಕುಡಿತೀವಿ ಒಂದು ಲೋಟ ಚಂದಾಗಿ, ಇಷ್ಟು ಬೇಸರ ಆಗ್ತದೆ ನಮಗೆ. ಆದ್ರೆ ವಾಯುದೇವರು ದುರ್ಯೋಧನ, ಕಲಿ ಅಂತ ಕಲಿ
ನಿತ್ಯ ದ್ವೇಷ ಮಾಡ್ತಿದ್ರು, ಅವರಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರಲ್ಲ, ಇದಕ್ಕೆ ದೇವ್ರು ಏನು ಕೊಡಬೇಕು? ಸಹಭೋಗ ಕೊಟ್ಬಿಡ್ತೀನಿ ಅಂತ ಹೇಳಿದ್ನಂತೆ. ಆ ಎಲ್ಲ ಕೆಲಸಗಳು ಎಷ್ಟು ಮಹತ್ವದ್ದೋ ಇವತ್ತು ಆಚಾರ್ಯರು ಬದಲಿಗೆ ಬಂದು ಬ್ರಹ್ಮಸೂತ್ರ ಭಾಷ್ಯ ಒಪ್ಪಿಸಿದ್ದು ಅಷ್ಟೇ ಮಹತ್ವದ್ದು. ಅದಕ್ಕಾಗಿ ಅನವೇಕ್ಷ ಪರಂ ಸ್ವಭೀಷ್ಟಕರ್ತ್ರೇ ಪ್ರತಿದಾತುಂ ಹರಿರೈರಯತ್ತಮೇವ, ಇನ್ನೇನು ಕೊಡದೇ ಇರ್ಲಿಕ್ಕೆ ಇದ್ದುದರಿಂದ ಅದನ್ನೇ, ಯಾವುದನ್ನ ಸಹಭೋಗ ಏನು ಕೊಟ್ಟಿದ್ರಲ್ಲ ಅದನ್ನ ಸ್ವಲ್ಪ ಹೆಚ್ಚು ಮಾಡಿದ್ರಂತೆ. ಎರಡನೇ ಸರ್ತಿ ಕೊಟ್ರಂತೆ. ಒಮ್ಮೆ ಕೊಟ್ಟಿದ್ರು, ಅದನ್ನೇ ಸ್ವಲ್ಪ ಬೆಳೆಸಿದ್ರು, ಮತ್ತೆ ಕನ್ಫರ್ಮ್ ಮಾಡಿದ್ರು. ಕೊಟ್ಟಿದ್ರು ಕನ್ಫರ್ಮ್ ಮಾಡಿದ್ರು ಅಂತ ಅರ್ಥ. ಮಹಾಭಾರತದಲ್ಲಿ ಪ್ರಸಂಗ ಬರ್ತದೆ. ಶಂತನು ಮಹಾರಾಜ ಆಕಿ ಸತ್ಯವತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಆಶಾ ಪಟ್ಟುಬಿಟ್ರಿ. ಪಾಪ ಬರ್ತಿರ್ತಾವೆ ಆಶಾ, ಯಾರೇನು ಮಾಡಲಿ ಬರ್ತದೆ, ಮಾಡ್ಕೋತೀನಿ ಅಂತ ಹೋದ. ಅವರಪ್ಪ ಶಂತನು ಮಾವ ಅಂದ್ರೆ ದಾಸರಾಜರಿದ್ದ ಒಂದು ಮಾತು ಹೇಳಿದ, ಕೊಡ್ತೀವಿ ಇಲ್ಲಂದಿಲ್ಲ, ನಿಮ್ಮ ಕನ್ಯಾ ಕೊಡ್ಲಿಕ್ಕೆ ನಮ್ದೇನಿಲ್ಲ, ಈಕಿನ ರಾಜಮಾತ ಆಗ್ಬೇಕು, ಈಕಿನೊಳಗೆ ಹುಟ್ಟಿದ್ದು ಎಲ್ಲ ಮಕ್ಕಳು ಆಗ್ಬೇಕು, ಅದು ಅಂದ್ರೆ ಮುಂದಿನ ರಾಜರವರೇ ಆಗ್ಬೇಕು. ಹಿಂಗೆಲ್ಲ ಹೇಳಿದ ಕೂಡಲೇ ಭೀಷ್ಮಾಚಾರ್ಯದ್ರ ಮನ್ಯಾಗ ಅವ್ರೇನ್ ಮಾಡ್ತಾರೆ, ಇದು ಅಲ್ಲಿ ಬಿಡೋದು ಬಿಟ್ಬಿಟ್ಟು ಬಂದ್ಬಿಟ್ಟವ್. ಶಂತನ ಮುಖ ಸ್ವಲ್ಪ ಸಪ್ಪಾಗಿತ್ತು. ಅಪ್ಪನ ಮುಖ ಸಪ್ಪಾದಾಗ ಮಗಗ ಸಂಕಟ ತೊಟ್ಟಾಗಿ, ನಮ್ಮಪ್ಪ ಯಾಕೆ ಮುಖ ಸಪ್ ಮಾಡ್ಯಾನ? ಅಪ್ಪನ ಕೇಳಿದ್ರೆ ಏನಿಲ್ಲ, ಸುಮ್ಮನೆ ಏನೋ ಸ್ವಲ್ಪ ರಾಜಕಾರಣ ಚಿಂತಿರ್ತದಂತ ಇಷ್ಟ ಹೇಳ್ಬಿಟ್ಟವ. ಗೊತ್ತಿತ್ರಿ ಯಾರು ಹಿಡಿಬೇಕು ಅಂತೇಳಿ ಭೀಷ್ಮಾಚಾರಿ. ಈ ದೊಡ್ಡ ಮಂದಿ ಡ್ರೈವರ್ಸ್ ಹೇಳಿದ್ಬಿಟ್ರೆ ಗೊತ್ತಾಗ್ತಿರ್ತದ. ದೊಡ್ಡ ಮಂದಿ ಕಾರ್ ಡ್ರೈವರು ಇವೆಲ್ಲ ಇರ್ತಾರಲ್ಲ, ಅವ್ರು ಹಿಡಿದ್ಬಿಟ್ರೆ ಏನಾಗ್ಯದ. ಡ್ರೈವರ್ ಹಿಡ್ದವ, ಏನ ಸಾರ್ತಿಂಕ ಏನ ಇಲ್ಲ, ನಿಮ್ಮಪ್ಪ ಹಿಂಗೆ ಅಂತ ಹೇಳ್ಬಿಟ್ಟವ. ಇಷ್ಟನೇ ಹೋದ ಸೀದಾ ದಾಸರಾಜ ಹೇಳ್ದ, ನಿಂಗೇನು ಚಿಂತೆ ಮಾಡಬೇಡ, ಈಕಿನ ನಮ್ಮವ್ವ, ಈಕಿ ಮಕ್ಕಳಿಗೆ ಎಲ್ಲ ಅವೇನು ಅನ್ಬೇಕ್ರಿ, ಈಕಿ ಮಕ್ಕಳಿಗೆಲ್ಲ ಬರೋಬ್ರಿ, ನಿನ್ನ ಮಕ್ಕಳು ಹುಟ್ಟಿರ್ ನಾಳೆ ಅಂದ್ರು. ಈ ಡೇಂಜರ್ ಮಂದಿ ಪಾರ್ಟಿ ಹಿಂಗಿರ್ತಾವ್ರು, ಅವ್ರು ಹೆಂಗೆ ವಿಚಾರ ಮಾಡ್ತಿರ್ತಾರ ಇಲ್ರ, ನಿನಗೆ ಮಕ್ಕಳು ಮದುವೆನೇ ಆಗಂಗಿಲ್ರಿ ಅನ್ಬಿಟ್ಟವ ಭೀಷ್ಮಾಚಾರ. ಅಪ್ಪನ ಸಲುವಾಗಿ ಭೀಷ್ಮ ಪ್ರತಿಜ್ಞೆ ಮಾಡಿ ಕರ್ಕೊಂಡು ಬಂದ್ರೆ ಭೀಷ್ಮಾಚಾರ ಅಂದ್ರು, ನಿನಗೇನು ಕೊಡ್ಲೋ ಮಹಾರಾಯ, ನನಗಾಗಿ ಇಷ್ಟ ಮಾಡಿದ್ದೀಯಾ, ನೀನು ಸ್ವಚ್ಛಂದ ಮೃತ್ಯು ಆಗು, ನಿನಗೆ ಎಂದ ಬೇಕಂದ್ ಸಾಯ ಅಂತ ಹೇಳಿದ್ರು. ಅಲ್ಲಿ ತನಕ ನಿಂಗೆ ಸಾಯೋಂಗಿಲ್ಲ, ಸ್ವಚ್ಛಂದ ಮರಣ. ಒಂದ್ಸತಿ ಕೊಟ್ಟಿದ್ರಿ ವರನ. ಮುಂದೆ ಹರಿವಂಶದಾಗ ಒಂದು ಕಥೆ ಬರ್ತದ್ರಿ. ಶ್ರಾದ್ದ ಮಾಡ್ಲಿಕ್ಕೆ ಒಂದು ಭೀಷ್ಮಾಚಾರ ಅಪ್ಪನ ಶ್ರಾದ್ದ ಮಾಡ್ಲಿಕ್ಕತ್ತಿರು. ಅವರೇ ಮಾಡ್ರ ಅಂದ್ಮೇಲೆ ಉಳಿದವ್ರು ಮಾಡ್ಬೇಕಂತ ಅರ್ಥ. ಅದಕ್ಕೆ ಭಾಳ ಪಾಂಡಿತ್ ತೋರಿಸ್ಲಿಕ್ಕೆ ಹೋಗಬಾರ್ದು. ನಾವೆಲ್ಲ ಅನಾಥಾಶ್ರಮ ಕೊಟ್ಬಿಟ್ಟಿವಿ ಆಚಾರ, ನಾವು ಅಪ್ಪನ ಶ್ರಾದ್ದ ಬೇಡ ಅಂತ ಹೇಳಿರ್ತಾರೆ ಕೆಲವರೆಲ್ಲ. ಶತಮೂರ್ಖರಲ್ಲಿ ನಂಬರ್ 1. ಅನಾಥಾಶ್ರಮ ಕೊಡ್ಬೇಕಲ್ಲ ಅದನ್ನು ಕೊಡು, ವೃದ್ಧಾಶ್ರಮ ಕೊಡ್ಬೇಕಲ್ಲ ಅದನ್ನೂ ಕೊಡು, ನಿಮ್ಮ ಅಪ್ಪನ ಶ್ರಾದ್ದ ಮಾಡಲೇಬೇಕು, ಅದು ಬಿಡ್ಲಿಕ್ಕೆ ಬರೋದಿಲ್ಲ. ಭೀಷ್ಮಾಚಾರ ಶ್ರಾದ್ದ ಮಾಡೋ ಕಾಲಕ್ಕೆ ಪಿಂಡ ಇಡಬೇಕಾಗಿತ್ತು. ಭೂಮಿಯಿಂದ 2 ಕೈ ಬಂದವರಿ, ಭೂಮಿಯಿಂದ 2 ಕೈ ಬಂದ್ರೆ ಪಿಂಡ ಇಲ್ಲೇ ಕೊಟ್ಬಿಡು, ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದಂತ ಶಂತನು ಮಹಾರಾಜ. ಭೀಷ್ಮಾಚಾರ ಅಂದ್ರು, ಹಿಂಗೆ ಪುಸ್ತಕದಾಗ ಎಲ್ಲಿ ಬರೋದಿಲ್ಲಲ್ಲ ಅಂದ್ರು. ಯಾಕಂದ್ರೆ ಶ್ರಾದ್ದ ವಿಧಿ ಹೆಂಗದ ಹಂಗ ಮಾಡ್ಬೇಕಾಗ್ತದೆ, ಸುಮ್ಮನೆ ಏನೋ ಮಾಡ್ಲಿಕ್ಕೆ ಬರೋದಿಲ್ಲ. ಸಾರಿ ಅಂದ್ರು. ನಮ್ಮ ಅಪ್ಪನ ಕೈ ಅದು ಗೊತ್ತಾಯ್ತು, ನಾ ಇಡೋದಿಲ್ಲ ಅಂತ ಪಿಂಡ ನೆಲದ ಮೇಲೆ ಇಟ್ಬಿಟ್ರು, ದರ್ಭದ ಮೇಲೆ ಇಟ್ಬಿಟ್ರು. ಇಷ್ಟು ಖುಷಿ ಆಯಿತು ಶಂತನು ಮಹಾರಾಜನಿಗೆ. ಅಶರೀರವಾಣಿ ಹೇಳ್ತಾನ, ಭೀಷ್ಮ ಸರಿಯಾಗಿ ಶ್ರಾದ್ದ ಮಾಡಿದ್ರಿಂದ ಮತ್ತೆ ನಿನಗೆ ವರ ಕೊಡ್ತೀನಿ, ನೀನು ಸ್ವಚ್ಛಂದ ಮೃತ್ಯು ಆಗು ಅಂತ ಹೇಳಿಕೊಟ್ರು. ಒಮ್ಮೆ ಕೊಟ್ಟಿದ್ದಿರಲಿ, ಮತ್ತಲ್ಲಿ ಒಮ್ಮೆ ಕೊಟ್ಟಿದ್ರು, ಮತ್ತೆ ಅದನ್ನೇ ಪುನರುಚ್ಚಾರಣೆ ಮಾಡಿದರು. ಹೇಗೋ ಹಾಗೆ ಹನುಮಂತನಿಗೊಮ್ಮೆ ಸಹಭೋಗವನ್ನೇನು ಕೊಟ್ಟಿದ್ರೋ ರಾಮಚಂದ್ರ, ವ್ಯಾಸಾವತಾರದಲ್ಲಿ ಮತ್ತೆ ಅದೇ ಸಹಭೋಗವನ್ನು ಕೊಟ್ಟಿದ್ದಾರೆ. ಹರಿ ಏಧಯತ್ ಬೆಳೆಸಿದ್ರಂತೆ. ಏನು ಬೆಳೆಸಿದ್ರು? ಜ್ಞಾನ ಭಕ್ತಿ ಚಂದ ಬೆಳೆಸಿದ್ರಂತೆ. ಈ ಕಥೆಯನ್ನು ಪಂಡಿತಾಚಾರ್ಯರು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಟ್ರು. ಸಹಭೋಗಮನನ್ಯ ಲಭ್ಯ ಭಸ್ಮೈ ಹನುಮದ್ರೂಪವತೆ ದದೌ ಪುರಾಗಿ ಅನವೇಕ್ಷ ಪರಂ ಸ್ವಭೀಷ್ಟಕರ್ತ್ರೇ ಪ್ರತಿದಾತುಂ ಹರಿರೈರಯತ್ತಮೇವ. ಕೊನೆ ಶ್ಲೋಕ 55ನೇ ಶ್ಲೋಕ. ಶ್ರೀರಾಚಾರ್ಯ ಯಾಕೋ ಮುಗಿವಲ್ತದಲ್ಲ 9ನೇ ಸರ್ಗ. ಪ್ರಣಮ್ಯ ಗುರುಮಾದರಾದಥ ನಿಯೋಗತೋ ಯೋಗ್ಯತಕ ಸತಸ್ಯ ಜಗತಂ ಹಿತಂ ವಿದದತೋ ಗತಸ್ಥಾನುಗಗ ಮಹಿಟ್ಟ ಹೃದಯೋ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ನಮದ್ರಜತ ಪೀಠವಾಸಂ ಹರಿಂ. ಮುಗಿದೋಯ್ತು. ಪ್ರಣಮ್ಯ ಗುರುಮಾದರಾತ್ ವ್ಯಾಸರಿಗೆ ನಮಸ್ಕಾರ ಮಾಡಿದರು. ಅಥ ನಿಯೋಗತೋ ಯೋಗ್ಯತಃ ಮಹಿಟ್ಟ ಹೃದಯೋ ಸತಸ್ಯ ಜಗತಾಂ ಹಿತಂ ವಿದದತೋ ಗತಸ್ಥಾನುಗಃ. ತಮ್ಮ ಶಿಷ್ಯರ ಪರಿವಾರ ಕರ್ಕೊಂಡು ಹೋಗಿದ್ರು. ಅಲ್ಲಿ ವೇದವ್ಯಾಸ ದೇವರಿಗೆ ತಮ್ಮ ಯೋಗ್ಯತಾನುಸಾರವಾಗಿ ಸೇವೆಯನ್ನೆಲ್ಲವನ್ನ ಮಾಡಿಕೊಂಡು ಮಹಿಷ್ಠ ಹೃದಯ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ನಮದ್ರಜತ ಪೀಠ ವಾಸಂ ಹರಿಂ. ರಜತ ಪೀಠ ವಾಸಂ ಹರಿಂ, ಉಡುಪಿಯಲ್ಲಿರುವಂತಹ ಕೃಷ್ಣನಿಗೆ ಅನಮತ ನಮಸ್ಕಾರ ಮಾಡಿ ಮುಗಿದ ಕೆಲಸ. ಒಂದೇ ಶ್ಲೋಕದಲ್ಲಿ ಅಲ್ಲಿಂದ ಇಲ್ಲಿ ಬಂದರು ಅಂತ ಹೇಳ್ಬಿಟ್ರು. ಎಷ್ಟು ಫಾಸ್ಟ್ ಆಗಿ ಬಂದಿರ್ಬೇಕ್ರಿ.
ಭಾರಿ ವೇಗದಿಂದ ಬಂದರು. ಸಹ ಮಹಿಷ್ಠ ಹೃದಯ ಆಚಾರ್ಯರು ಮಹಾಮಹಿಮ ಸಿಂಧು ಸನ್ ಅತ್ಯಂತ ಅದ್ಭುತವಾದ ಮಹಿಮೆ ಉಳ್ಳವರಾಗಿ ಗುರುಂ ವೇದವ್ಯಾಸ ದೇವರನ್ನ ಆದರಾತ್ ಪ್ರಣಮ್ಯ ಜಗತಾಂ ಹಿತಂ ವಿದದತಃ ಜಗತ್ತಿಗೆ ಹಿತವನ್ನು ಉಂಟು ಮಾಡುತ್ತಾ ಇರುವ ವೇದವ್ಯಾಸ ದೇವರಿಗೆ ತಮ್ಮ ಯೋಗ್ಯತಾನುಸಾರವಾಗಿ ಮತ್ತೆ ಅವರ ಆಜ್ಞಾ ಪಡೆದುಕೊಂಡು ನೀವು ಇನ್ನೇನು ಕೆಲಸ ಮಾಡಂತೀರಿ ಹೇಳ್ರಿ ಅಂತ ಹೇಳಿ ಆಜ್ಞೆಯನ್ನು ತೆಗೆದುಕೊಂಡು ನಿಜ ರಜತ ಪೀಠವಾಸಂ ಹರಿಂ ಬಂದು ಮುಟ್ಟಿದ್ರು. ಇಷ್ಟು ಶ್ಲೋಕದಲ್ಲಿ ಹೇಳಿ ಮುಗಿಸಿದರು. ಇದು ಹೆಂಗದ? ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗುಣ ನಿಲಯೇ ರೂಪ್ಯ ಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೇ ಮಧ್ಯಗೆ ಹಾಕ್ಯಗೆ ಪಾರಿವ್ರಾಜಾದಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಮತ್ತೆ ಹೋಗಿ ಬಂದರು ಅಂತ ಹೇಳೋದಿದೆ ಅಲ್ಲ, ಅಲ್ಲಿದೆ ಇಲ್ಲಿ ಕಾಪಿ ಮಾಡಿದ್ರು ಪಂಡಿತಾಚಾರ್ಯ. ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವಜೆ ಮಹಾಕಾವ್ಯೆ ಆನಂದಾಂಕಿತೆ ನವಮತ್ ಸರ್ಗ ಸಮಾಪ್ತಃ. 9ನೇ ಸರ್ಗ ಮುಕ್ತಾಯ ಆಯಿತು. 10ನೇ ಸರ್ಗ ಪ್ರಾರಂಭ. ಏನಿದೆ 10ನೇ ಸರ್ಗದಲ್ಲಿ? ಇದರದ್ದೇ ಡೀಟೇಲ್. ಬದರಿಗೆ ಹೋಗಿ ಬಂದರು ಅಂತಿದೆಯಲ್ಲ, ಬದರಿಗೆ ಹೋಗಿ ಬಂದದ್ದು ವಿಸ್ತಾರ. ಈಗ ದಾರಿಯಲ್ಲಿ ಏನೇನಾಯಿತು ಬದರಿಗೆ ಹೋಗಿ ಬರುವಾಗ ಅಂತ ವರ್ಣನೆ ಮಾಡ್ತಾರೆ. ಸಪದಿ ಸಬಸ್ಕುರುತ ಭೃಶಂ ಮಾಧವ ಗುಣ ಸಾಧಕೋಥ ಮಧ್ವರವಿ ಭೃಗುಕುಲ ತಿಲಕಸ್ಥಾನಂ ತಾಪಕರ ಪಾಪ ಪಂಥಾನಾಂ ಸ್ವಸ್ತಿಯಸ್ತು. ಏನಂತಾರೆ? ಇದರಲ್ಲಿ 56 ಶ್ಲೋಕ ಇದೆ. 56 ಶ್ಲೋಕ, ನಿತ್ಯ 8 ಶ್ಲೋಕ ಹೇಳಿದ್ರೆ 7 ದಿವಸಕ್ಕೆ ಮುಗೀತದೆ. ಅಷ್ಟು ಲೆಕ್ಕ ನಮ್ದು. ಅಂದರೆ 10ನೇ ಸರ್ಗ ಮುಗಿಬೇಕು. ಈ ವಾರದಲ್ಲಿ 10ನೇ ಸರ್ಗ ಮುಗಿದ್ರೆ ಮುಂದೆ 11ನೇ ಸರ್ಗ ಪ್ರಾರಂಭ. ವೈಕುಂಠ ವರ್ಣನ. ಯಾರ್ಯಾರಿಗೆ ವೈಕುಂಠಕ್ಕೆ ಬರಬೇಕು ಅಂತದೆ ಇಲ್ಲೇ ಬರ್ಬೋದು. ಬ್ರಹ್ಮದೇವ್ರ ಕಡೆ ಹೋಗುವ ಅವಶ್ಯಕತೆ ಇಲ್ಲೇ ಇಲ್ಲ. ವಾಯುದೇವರ ಚರಿತ್ರೆಯನ್ನು ಶ್ರವಣ ಮಾಡಿದ್ರೆ ಸಾಕು, ಇಲ್ಲೇ ವೈಕುಂಠದಲ್ಲೇ ಇರೋದು. ಭಾಳ ಸರ್ತಿ ಹೇಳ್ತಿರ್ತಾರೆ ವೈಕುಂಠಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ ಏನದ ಆಚಾರ ಒಂದ್ಸಲ ಹೇಳ್ಬಿಡಿ ನೋಡಂತ. ವೈಕುಂಠದಾಗದ ಏನದ ಹೋಗ್ಬೇಕು ಅಂತಿರಲ್ಲ ಅಂಥದ್ದು ಏನದ ಹೇಳಿ ನೋಡಂತ. ಕೆಲವರು ಅಂತಿರ್ತಾರೆ ನೋಡ್ರಿ, ಒಮ್ಮೆ ಅಮೇರಿಕಕ್ಕೆ ಹೋಗಿ ಬರ್ಬೇಕ್ರಿ ಆಚಾರ, ಒಮ್ಮೆ ದುಬೈ, ಒಮ್ಮೆ ಲಂಡನ್, ಒಮ್ಮೆ ಸಿಂಗಾಪುರ್ ಹೋಗಿ ಬರ್ಬೇಕ್ರಿ ಆಚಾರ. ಏನದ ಕೊನೆ ತನಕ ಏನದ ಅಂತ ಪ್ರಶ್ನೆ ಇರ್ತದೆ ಅವರಿಗೆ. ಏನೋ ತಿಳಿದ್ರಂಗಿಲ್ಲ ಏನದ ಅಂತ ಹೇಳಿ ಹೋಗಿ ಬಂದ್ಮೇಲೆ ಗೊತ್ತಾಗ್ತದೆ ಏನಿಲ್ಲ, ನಮ್ಮ ಧಾರವಾಡನ ಚಲೋ ಅದ ಅಂತ ಗೊತ್ತಾಗ್ತದೆ. ಆಮೇಲೆ ಅಲ್ಲಿ ಹೋದ್ರೆ ಯಾರೋ ಹೋಗಿ ಬಂದ್ರೆ ಹೇಳಿದ್ರಿ ಬಾಜುಕಿನ ಮನೆಯವ್ರಿಗೆ ಹೋಗೋಂಗಿಲ್ಲ, ಮನೆಗೆ ಹೋಗೋಂಗಿಲ್ಲ ಅಂತ. ನಮ್ಮಲ್ಲಿ ಸೀತಾಬಾಯರ ಅಂತ ಹಿಂಗೆ ಒಂದು ಕಪ್ ಹಿಡ್ಕೊಂಡು ಸೀತಾಬಾಯರ ಅಂತ ಒಂದು ಹೊಟ್ಟೆ ಹಿಡ್ಕೊಂಡು ಸ್ವಲ್ಪ ಸಕ್ಕರೆ ಕಡಿಮೆ ಬಿದ್ದಿದ್ರೆ ಮಾಡ್ಕೊಡ್ರಿ ಅಂತಿರ್ತಾರಲ್ಲ, ಹಂಗೆ ಹೋಗೋಂಗಿಲ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಬಂದು ಅಪಾಯಿಂಟ್ಮೆಂಟ್ ತೊಗೋಬೇಕಂತ. ನಾವು ನಿಮ್ಮ ಮನೆಗೆ ಬರಬಹುದಾ? ಅವ ಫ್ರೀ ಇದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾನೆ ಅವ ಬರಲಿಕ್ಕೆ. ನೀವು ಇಲ್ಲ ಅಂದರೆ ಅವ ಮನ್ಯಾಗ ಅವ ಬಾಗಿಲು ಹಾಕೊಂಡು ಕೂತಿರ್ಬೇಕಲ್ಲಿ, ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಯೋಗ. ಸೀತಾಬಾಯರಿಲ್ಲ, ರುಕುಂಬಾಯರು ಇಲ್ಲ, ಇಂದ್ರಾಬಾಯರು, ಚಂದ್ರಾಬಾಯರು ಯಾರಿಲ್ಲ ಅಲ್ಲಿ. ಸಾಯಂಕಾಲ ಸ್ಟೇಷನ್ಯಾಗ ಹರಟಿ ಹೊಡ್ಲಿಕ್ಕೆ ಕಟ್ಟಿ ಮೇಲೆ ಅಂತಾವೆಲ್ಲ ಉಸಾಮಿಲ್ಲ. ನಮ್ಮ ಧಾರವಾಡ ನೋಡ್ರಿ 24 ತಾಸು ಸ್ಟೇಷನ್ ತೆಗೆದಿರ್ತದೆ. ಯಾವಾಗ ಹೋಗ್ರಿ, ಯಾರ ಹರಟಿ ಹೊಡ್ರಿ, ನಿಮ್ಮನ್ನು ಕೇಳುವ ಅವ್ನು ಸ್ಟೇಷನ್ ಮಾಸ್ತರಿಗೂ ಗೊತ್ತ್ರಿ 10:15 ಈ ಗಿರಾಕಿ ಬರ್ತದೆ ಗೊತ್ತದ. 10:15 ಗಿರಾಕಿ ಅಂತ ಇರ್ತದ್ರಿ. ಒಂದು ಇಟ್ಟು ಆನಂದ ಎಲ್ಲಿ ಸಿಗ್ತಾವ? ನಮ್ಮ ಊರ್ನಾಗ ಸಿಕ್ಕಂಗೆ ಬೇರೆ ಇಲ್ರಿ ಅದು. ಅದಕ್ಕೆ ಬೇರೆ ಊರುಗಳಿಗಿಂತ ಅದೇನು ಬ್ರಹ್ಮಾಂಡದಳು ಅರಸಿ ನೋಡಲು ನಮ್ಮೂರೇ ವಾಸಿ ಅಂತ ಯಾರು ಹೇಳಿದ್ರಂತ. ಹಂಗೆ ನಮ್ಮ ಏನವ ನೋಡ್ರಿ ಭಾಳ ಚಲೋ ಅವ. ಇನ್ನೇನು ವೈಕುಂಠಕ್ಕೆ ಹೋಗ್ಬೇಕು ಅಂತ ಒಂದು ಅಪೇಕ್ಷೆ ಇದ್ರೆ ಕೇಳಿದ್ರೆ ಕೇಳೋಣಂತ. ವೈಕುಂಠದಾಗ ಏನದಂತದ್ದು 11ನೇ ಸರ್ಗದಾಗದ. ಅದಕ್ಕೆ 10ನೇ ಸರ್ಗ ಒಂದು 2ನೇ ಬದರಿ ಯಾತ್ರಾ ಮುಗಿಸ್ಬೋಣಂತ. 1ನೇ ಶ್ಲೋಕದಲ್ಲಿ ಉಡುಪಿಯಲ್ಲಿ ಆಚಾರ್ಯರು ತಿರುಗಿ ಬಂದ ಮೇಲೆ ಕುಳಿತಿರುವಾಗ ಏನಾಯಿತು? ಸಪದಿ ಸಮಸ್ಕುರುತ ಭೃಶಂ ಮಾಧವ ಗುಣ ಸಾಧಕೋಥ ಮಧ್ವರವಿ ಭೃಗುಕುಲ ತಿಲಕಸ್ಥಾನಂ ತಾಪಕರ ಪಾಪ ಪಂಥಾನಾಂ ಅಥ ಮಧ್ವರವಿ ಶ್ರೀಮದಾಚಾರ್ಯರೆಂಬುವಂತಹ ರವಿ ಅಂದರೆ ಸೂರ್ಯ. ಈಗ ಇಲ್ಲಿ ಮತ್ತೆ ಶ್ಲೇಷಾಲಂಕಾರ. ಆಚಾರ್ಯರು ಸೂರ್ಯ ಇಬ್ಬರನ್ನು ಕೂಡಿಸಿ ವರ್ಣನ ಮಾಡ್ಲಿಕ್ಕತ್ತಾರ. ಆಚಾರ್ಯರನ್ನು ಸೂರ್ಯನನ್ನು ಕೂಡಿಸಿ ವರ್ಣನ ಮಾಡ್ತಾ ಇದ್ದಾರೆ. ಭೃಗುಕುಲ ಅಥ ಮಧ್ವರವಿಹಿ ಅನಂತರದಲ್ಲಿ ಶ್ರೀಮದಾಚಾರ್ಯರು ಸಪದಿ ಕೂಡಲೇ ಭೃಗುಕುಲ ತಿಲಕ ಸ್ಥಾನಂ. ಭೃಗುಕುಲ ತಿಲಕ ಅಂದ್ರೆ ಪರಶುರಾಮ ದೇವರು, ಅವರ ಸ್ಥಾನ ಅಂದ್ರೆ ಪರಶುರಾಮ ಕ್ಷೇತ್ರ, ಉಡುಪಿ ಅಂತ ಅರ್ಥ. ನೋಡ್ರಿ, ಉಡುಪಿ ಅಂತ ಹೇಳೋದನ್ನ ಚೇಂಜ್ ಮಾಡಿದ್ರಿ ಈಗ. ಭೃಗುಕುಲ ತಿಲಕ ಸ್ಥಾನಂ. ಭೃಗುಕುಲಕ್ಕೆ, ಭೃಗುವಂಶಕ್ಕೆ ತಿಲಕಪ್ರಾಯನಾಗಿರುವಂತಹ ಪರಶುರಾಮ ದೇವರ ಕ್ಷೇತ್ರ ಉಡುಪಿ ಕ್ಷೇತ್ರ. ಅಲ್ಲಿ ಇದ್ರು. ಭೃಶಂ ಸಮಸ್ಕುರುತ, ಚೆನ್ನಾಗಿ ಇದ್ದಾರೆ. ಹೇಗಿದ್ರು ಉಡುಪಿಯಲ್ಲಿ? ಮಾಧವ ಗುಣ ಸಾಧಕ. ಮಾಧವ ಲಕ್ಷ್ಮೀಪತಿಯಾಗಿರುವಂತಹ ನಾರಾಯಣ
ಅವನ ಗುಣಗಳ ಸಾಧನೆ ಮಾಡೋದು. ನಿತ್ಯ ಪಾಠ ಪ್ರವಚನ ಮಾಡ್ತಾ ಇದ್ರು. ಏನು ಸನ್ಯಾಸಿಗಳ ಕೆಲಸ ಅದೇ ಅಲ್ವೇ? ಅದಕ್ಕೆ ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವಾದಿಗಳನ್ನು ಹೇಳ್ತಾ ಇರುವಾಗ ಪಾಪಪಾಂಥಾನಾಂ ತಾಪಕರಃ, ಈ ಪಾಪಿಗಳೆಂಬ ದಾರಿ ಹೋಕರಿದ್ರು ನೋಡ್ರಿ, ಪಾಪಿಗಳು ಕೆಲವರಿಗೆಲ್ಲ ಅವರಿಗೆ ತಾಪ ಆಗ್ತಿತ್ತಂತೆ. ಇವರೊಬ್ಬರು ಬಂದಾರ ಮಧ್ವಾಚಾರ್ಯರು, ಯಾವಾಗ ನೋಡಿದ್ರು ವಿಷ್ಣು ಸರ್ವೋತ್ತಮ ಅಂತಾರ, ಹಂಗೆ ತಾಪ ಮಾಡ್ಕೋತಿದ್ರಂತವ್ರು. ಹಂಗೆ ಆಗ್ತದ್ರಿ ಯಾವಾಗಲೂ. ಸತ್ಶಾಸ್ತ್ರವನ್ನು ಕಂಡಾಗ ದುರುಳರಿಗೆ, ದುಷ್ಟರಿಗೆ, ದುರ್ಜನರಿಗೆ, ದುರಾಗ್ರಹಿಗಳಿಗೆ, ದುರ್ಬುದ್ಧಿಗಳಿಗೆ ತಾಪ ಆಗೋದು ಸಹಜ. ಅದಕ್ಕೆ ತಾಪಕರಃ ಪಾಪಪಂಥಾನಾಂ. ಇದನ್ನ ಈಗ ಪೂರ್ಣ ಸೂರ್ಯನ ಪರ. ಭೃಗುಕುಲ ತಿಲಕ ಸ್ಥಾನಂ. ಸೂರ್ಯ ಎಲ್ಲಿ ಬರ್ತಾನೆ? ಶುಕ್ರನ ಮನೆಯಾದ ವೃಷಭ ರಾಶಿಗೆ ಬರ್ತಾನಂತೆ. ಅದವನ ಸ್ಥಾನ ಅಂತೆ. ಅಲ್ಲಿ ಬಂದ ಅಂದ್ರೆ ಭಾರಿ ಪ್ರಖರ ಇರ್ತಾನಂತ ಸೂರ್ಯ. ಭಾರಿ ಪ್ರಖರ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಂಡಿತಾಚಾರ್ಯರು. ಭೃಗುಕುಲ ತಿಲಕ ಸ್ಥಾನಂ ಶುಕ್ರ ಕ್ಷೇತ್ರಂ ವೃಷಭ ರಾಶಿಂಚ. ವೃಷಭ ರಾಶಿ, ಸ್ವಲ್ಪ ವೃಷಭ ರಾಶಿಯವರು ಯಾರಿದ್ದಾರೆ ಸ್ವಲ್ಪ ಯಾರು ತಪ್ಪು ತಿಳ್ಕೊಳ್ಕೋಬೇಡ್ರಿ. ಸ್ವಲ್ಪ ಒಂದು ನಮೂನಿ ಇದ್ದಾರೆ ಅವರು. ಒಂದು ನಮೂನಿ ಅಂದ್ರೆ ಅದು ಅವ್ರು ಹೆಂಗಂತಾರೆ ಹಂಗ ಆಗ್ಬೇಕ್ರಿ. ಅದು ಉಳಿದವ್ರು ಏನೇನು ನಡೆಯೋದಿಲ್ಲ. ಅದು ನಮ್ಮ ಮನ್ಯಾಗ ಒಂದು 4-5 ಇರ್ತಾವ್ರಿ ಅಂತಾವು. ಅದಕ್ಕೆ ಶುಕ್ರ ಇದ್ದಾನಲ್ಲಿ ವೃಷಭ ರಾಶಿ. ವೃಷಭ ಅಂದ್ರೆ ಏನ್ರಿ? ಎತ್ ಅಂತ ಅರ್ತ್ರಿ. ಅವ್ರು ಗೂಳಿ ಅಂತ ಇರ್ತಾರಲ್ಲ, ಹಂಗಿದ್ದಂಗೆ ಅವು ತಂತಾರಿ ಅವಕ್ಕೆ. ಯಾರು ಹೇಳಿದ ಕೇಳಂಗಿಲ್ಲ ಇಲ್ಲ. ಅದಕ್ಕೆ ಆ ಶುಕ್ರ ವೃಷಭ ರಾಶಿಯಲ್ಲಿ ಇದ್ದಾಗ ಸೂರ್ಯ ಬಂದ ಅಂದ್ರೆ ಅದು ಸ್ವಸ್ಥಾನ, ಅವನಿಗೆ ಭಾರಿ ಬಲ ಅಂತ. ಈಗೇನ್ ಮಾಡಿದ್ರು? ಭೃಗುಕುಲ ತಿಲಕ ಸ್ಥಾನ ಅಂದ್ರೆ ಪರಶುರಾಮ ಕ್ಷೇತ್ರ ಅಂತ ಒಂದು ಅರ್ಥ ಮಾಡಿದ್ರು. ಭೃಗುಕುಲ ತಿಲಕ ಪರಶುರಾಮ ಅವನ ಸ್ಥಾನ ಅಂತ. ಭೃಗುಕುಲದಲ್ಲಿ ಹುಟ್ಟು ಶುಕ್ರಾಚಾರ್ಯ ಸ್ಥಾನ ಅಂದ್ರೆ ವೃಷಭ ರಾಶಿ. ಆ ವೃಷಭ ರಾಶಿಯಲ್ಲಿ ರವಿ ಸೂರ್ಯ ಬಂದಿರುವಾಗ ಏನ್ ಮಾಡ್ತಾನವನು ಅಂತ ಕೇಳಿದ್ರೆ ಮಾಧವ ಗುಣ ಸಾಧಕ. ಮಾಧವ ಅಂದ್ರೆ ವಸಂತ ಮಾಸ. ವಸಂತ ಮಾಸದ ಉತ್ತರ ಕಾಲ ಇರ್ತದಲ್ಲ, ಅಂದ್ರೆ ವಸಂತೋತ್ತರ ಮಾಸ ಇದೆಯಲ್ಲ, ಎಷ್ಟು ಚಂದ ಹಣ್ಣು ಹೂಗಳೆಲ್ಲ. ಆ ಬಿಸಿಲು ಈ ಮಾವಿನ ಹಣ್ಣು ಗಿವಿಣ್ಣು ಯಾವಾಗ ಬರ್ತಾವ? ಮತ್ತೆ ಅವಾಗ ಬರ್ಬೇಕು. ಇನ್ಯಾವ ಮತ್ತೆ ವಸಂತ ಮಾಸದಾಗ ಬರ್ತವು. ಅದಕ್ಕೆ ಮಾಧವ ಅಂದ್ರೆ ವಸಂತ. ಆ ವಸಂತ ಋತುವಿನಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಮಾಧವ ವಸಂತ ಉತ್ತರ ಭಾಗಶ್ಚ. ವಸಂತ ಅಂದ್ರೆ ಪೂರ್ಣ ವಸಂತ ಋತು ಅಲ್ಲ, ವಸಂತ ಋತುವಿನ ಉತ್ತರ ಭಾಗ. ವಸಂತ ಋತುವಿನ ಉತ್ತರ ಭಾಗ ಯಾವುದು? ಗ್ರೀಷ್ಮ. ಸ್ಟಾರ್ಟ್ ಆಗ್ಬೇಕಲ್ಲ, ಗ್ರೀಷ್ಮ ಪ್ರಾರಂಭ, ವಸಂತ, ಗ್ರೀಷ್ಮ. ಆ ಕಾಲದಾಗ ರೀ ಒಳ್ಳೆ ಹಣ್ಣುಗಳೆಲ್ಲ ಬರೋದು, ಮಾವಿನ ಹಣ್ಣು ಮತ್ತೊಂದು ಮುಂದೆ ಬರೋದಲ್ಲ. ಆವಾಗ ಆ ಕೆಲಸವನ್ನ ಮಾಡಿದ ಮಾಧವ ಗುಣ ಸಾಧಕ. ಪಾಂಥಾನ, ಈ ಬಿಸಿಲುಗಾಲದಾಗ ನಡ್ಕೊಂಡು ಹೋಗೋರಿಗೆ ತಾಪಕರ, ತಾಪ ಆಗ್ತದೆ. ಏನ್ ಬಿಸಿಲಪ್ಪ ಮಾರಾಯ, ನಡೀಲಿಕ್ಕಾಗವಲ್ತು ಬಿಡವಲ್ತು ಅಂತ. ನೋಡ್ರಿ, ಶುಕ್ರನ ಮನೆಯಾಗಿರುವಂತಹ ವೃಷಭ ರಾಶಿಯಲ್ಲಿ ಸೂರ್ಯ ಬಂದಾಗ, ವಸಂತ ಋತುವಿನ ಉತ್ತರ ಕಾಲ ಬಂದಾಗ ಚೆನ್ನಾಗಿ ಬಿಸಿಲು ಬಂತು ಅಂದ್ರೆ ಅಡ್ಡಾಡೋರಿಗೆಲ್ಲ ಹೇಗೆ ತಾಪ ಆಗ್ತದೋ ಹಾಗೆ ಪರಶುರಾಮ ಕ್ಷೇತ್ರದಲ್ಲಿ ಆಚಾರ್ಯರು ಕೂತು ಮಾಧವ ಗುಣ ಸಾಧನೆಯನ್ನ ಮಾಡುವಾಗ ಪಾಪಿಗಳೆಂಬ ದಾರಿ ಹೋಕರಿಗೆ ತಾಪ ಆಗ್ತಿತ್ತು ಅಂತ ಎಷ್ಟು ಚಂದ ಕೂಡಿಸಿದ್ದಾರೆ. ಇದು ಕಾವ್ಯ, ಹೀಗೆ ವರ್ಣನೆ ಮಾಡಬೇಕು. ಇದಾದ ಮೇಲೆ 2ನೇ ಶ್ಲೋಕದಲ್ಲಿ ತಿರುಗಿ ಬಂದ ಮೇಲೆ ಗುಮ್ಮಂತ ಸುದ್ದಿ ಹದ್ದಿತ್ತು. ಇಲ್ಲ ಮಧ್ವಾಚಾರ್ಯ 2ನೇ ಸರ್ತಿ ಹೋಗಿ ಬಂದ್ರಂತ. ಏನಾತೋ ಏನೋ, ನಮಗಂತೂ ಈ ಸರ್ತಿ ಹೋಗ್ಲಿಕ್ಕಾಗಿಲ್ಲ. ಹೋದ್ ಸರ್ತಿ ಹೋದವ್ರು ಹೋಗಿ ಬಂದಿದ್ವಿ. ಈ ಸರ್ತಿ ಏನಾಯ್ತು ಕೇಳಬೇಕು ಅಂತ ಒಂದು 4-5 ಬಾರಿ ಮಠಕ್ಕೆ ಅಡ್ಡಾಡಿದ್ರಂತ ಜನ ಎಲ್ಲ. ನಾವು ಹೇಳ್ರಪ್ಪ ಅಂತ ಒಬ್ಬ ಶಿಷ್ಯ ಹೇಳಿದಂತಿಲ್ಲ, ಗುರುಗಳನ್ನು ಕೇಳಿ ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ, ಅವತ್ತಿನ ದಿವಸ ನಿಮಗೆಲ್ಲ ವರ್ಣನೆ ಮಾಡ್ತೀನಿ ಅಂತ ಹೇಳಿ. ಆ ಸಮಯ ಬಂತಂತೆ. ಗುರುಗಳ ಮಹಿಮೆಯನ್ನ ವರ್ಣಿಸುವಂತಹ ಸಮಯ ಬಂತು. ದಶಮತಿ ಶಿಷ್ಯ ಕಶ್ಚಿತ್ ಶುಭ ಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಮಿವೋಚೆ ಸನಾಯಕಸ್ತವಕಂ. ದಶಮತಿ ಶಿಷ್ಯ, ಆಚಾರ್ಯ ಶಿಷ್ಯನು, ಕಶ್ಚಿತ್ ಒಬ್ಬನು, ಶುಭ ಜನತಾಯೈ ಕುತೂಹಲನತಾಯೈ, ಕುತೂಹಲ ತಡಿಲಿಕ್ಕಾಗ್ಲಿಲ್ಲ. ಏನಾತೋ ಏನೋ ಈ ಸರ್ತಿ ಬದಲಿಗೆ ಹೋಗ್ಬೇಕಾದ್ರೆ, ಏನಾತೋ ಏನೋ ಅಂತ ಕುತೂಹಲ ತಡಿಲಿಕ್ಕಾಗದೆ ಕೇಳಬೇಕು ಅಂದಾಗ ವಿವಿಧ ಸುವೃತ್ತಂ ವಾಕ್ಯಂ, ನಾನಾ ತರಹದ ಚರಿತ್ರೆಗಳು, ವಿವಿಧ ಸುವೃತ್ತಂ ಕಾವ್ಯಂ ಇವವೂಚೆ ಸನಾಯಕಸ್ತವಕಂ. ಒಬ್ಬ ನಾಯಕನ ಗುಣಗಾನವನ್ನ, ಕಾವ್ಯ ಪ್ರತಿಪಾದ್ಯನಾದ ನಾಯಕನ ಗುಣಗಾನವನ್ನ ಮಾಡಬೇಕಲ್ಲ ಒಬ್ಬ ಕವಿಯು ಹೇಗೆ ತನ್ನ ಕಾವ್ಯದಲ್ಲಿ ನಾಯಕನ ಗುಣಗಳನ್ನ ವರ್ಣನೆ ಮಾಡ್ತಾನೋ ಆ ರೀತಿಯಾಗಿ ಆಚಾರ್ಯರ ಚರಿತ್ರೆಯನ್ನು ವರ್ಣನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಎಲ್ಲೊಂದು ಸ್ವಾರಸ್ಯ ಇದೆ, ಹೇಳುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯ ವಿಮೋಚೆ ಸನಾಯಕ ಸ್ತವಕಂ. ಗುರುಗಳ ಚರಿತ್ರೆಯನ್ನ ಒಬ್ಬ
ಕವಿ ಕಾವ್ಯ ಬರೆಯುವಾಗ ನಾಯಕನಲ್ಲಿ ಹೇಗೆ ಗುಣಗಳನ್ನು ಗುರುತಿಸ್ತಾನಲ್ಲ, ನಾಯಕ ವೀರೋದಾತ್ತ, ವೀರೋದಾತ್ತ ನಾಯಕ ಅಂತಿದ್ದ. ನಮ್ಮ ಸ್ವಲ್ಪ ಕಾವ್ಯ ಆ ಕಡೆ ಈ ಕಡೆ ಪರಿಚಯ ಇದ್ರೆ ಚೆನ್ನಾಗಿರ್ತದ್ರಿ. ಧೀರೋದಾತ್ತ, ಶೃಂಗಾರ, ಲಲಿತ ನಾಯಕರು ಅಂತ ಕೆಲವರೆಲ್ಲ ಇದ್ದಾರೆ. ಅವರೆಲ್ಲ ಆಯಾ ಕಟಗರಿಗೆ ಸೇರಿದವರು. ಅಂಥ ನಾಯಕರ ಚರಿತ್ರೆಗಳನ್ನು ಹೇಗೆ ಹೇಳಬೇಕಲ್ಲ ಹಾಗೆ ಆಚಾರ ಚರಿತ್ರೆಯನ್ನ ವರ್ಣನೆ ಮಾಡ್ತಾ ಇದ್ರಂತ. ಈಗೇನಾಗಿತ್ತು, ಈ ಬಾರಿ ಬದರಿಗೆ ಹೋಗುವಾಗ ಒಂದು ಘಟನೆ ಎಕ್ಸ್ಟ್ರಾ. ಮತ್ತೆ ಏನು ಹೆಚ್ಚಿಂದು, ಈಗಾಗಲೇ ಉಡುಪಿಯಲ್ಲಿ ಕೃಷ್ಣನ ಸ್ಥಾಪನೆ ಆದದ್ದರಿಂದ ಆ ಉಡುಪಿ ಕೃಷ್ಣನ ಪೂಜೆಗೆ ಅಂತ ಹೇಳಿ ಅಷ್ಟಮಠಾಧೀಶರಿಗೆ ಸನ್ಯಾಸ ಕೊಟ್ಟು ಬಿಟ್ಟಿದ್ದಾರೆ ಆಚಾರ್ಯ. ಆ ಘಟನೆ ಈಗ ಬೇಕೀಗ ನಮಗೀಗ. ಯಾಕೆ ಅಂದರೆ 2ನೇ ಬಾರಿ ಬದರಿಗೆ ಹೋದವಾಗ ಅವರೆಲ್ಲ ಹೋಗಿದ್ರು ಜೊತೆಗೆ. ಉಪೇಂದ್ರ ತೀರ್ಥರು ಜೊತೆಗೆ ಹೋಗಿದ್ರು. ಪುತ್ತಿಗೆ ಮಠದ ಮೂಲ ಪುರುಷರು ಯಾರು, ಪುತ್ತಿಗೆ ಮಠ ಯಾರಿಂದ ಪ್ರಾರಂಭ ಆಯಿತು, ಇವತ್ತು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವ್ರನ್ನ ಹೇಳ್ತೀವಲ್ಲ, ಆ ಮಠದ ಮೂಲ ಪುರುಷರಿದ್ದಾರಲ್ಲ ಉಪೇಂದ್ರ ತೀರ್ಥರು ಅಂತ ತಿಳಿದುಕೊಂಡು ಅವರಷ್ಟೇ ಅಲ್ಲ, ಇನ್ನೂ ಕೆಲವರು 4 ಜನ ಆಚಾರ್ಯ ಜೊತೆಗೆ ಹೋಗಿದ್ರಂತ. ಸತ್ಯತೀರ್ಥರಂತೂ ಸರಿಯೇ ಸರಿ, ಹಿಂದಿನ ಬಾರಿಯೂ ಹೋಗಿದ್ರು, ಈ ಬಾರಿ ಹೊರಟರು. ಆ ಉಡುಪಿಯ ಕೃಷ್ಣನ ಪೂಜೆ ನಿತ್ಯ ಸರಿ ಹೋಗಬೇಕು ಅನ್ನೋದಕ್ಕಾಗಿ ಇವರಿಗೆಲ್ಲ 4 ಜನರಿಗೆ 8 ಜನರಿಗೆ ಆಶ್ರಮ ಕೊಟ್ಟು ಬಿಟ್ಟಿದ್ರು. ಅವರೂ ಎಲ್ಲ ಸೇರಿಕೊಂಡಿದ್ರು, ಕೆಲವರು ಗೃಹಸ್ಥರು ಸೇರಿಕೊಂಡಿದ್ರು, ಸತ್ಯತೀರ್ಥರು ಸೇರಿಕೊಂಡಿದ್ರು. ಈ ಬಾರಿ ಎಕ್ಸ್ಟ್ರಾ ಏನಾಯಿತು ಅಂದರೆ, ಹಿಂದಿನ ಬಾರಿ ಇಲ್ಲದೆ ಇದ್ದದ್ದು ಅಷ್ಟಮಠಾಧೀಶರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಮತ್ತೆ ಪೂಜೆಗೆ ಬೇಕಲ್ಲ, ಕೆಲವರು ಅವರು ಆಚಾರ್ಯರ ಜೊತೆಗೆ ಯಾತ್ರೆಗೆ ಹೊರಟು ನಿಂತಿದ್ರಂತೆ. ಅವರು ತಮ್ಮ ಅನುಭವವನ್ನು ಹೇಳ್ತಾರೆ. ಉಪೇಂದ್ರ ತೀರ್ಥರ ಅನುಭವವನ್ನು ಪಂಡಿತಾಚಾರ್ಯರು ದಾಖಲೆ ಮಾಡ್ತಾರೆ. ಉಪೇಂದ್ರ ತೀರ್ಥರು ಆಚಾರ್ಯರ ಜೊತೆಗೆ ಬದರಿಗೆ ಹೋಗುವಾಗ ಒಂದು ಪ್ರಸಂಗ ಆಯಿತು ಅಂತ ಮುಂದೆ ಶ್ಲೋಕದಲ್ಲಿ ಬರ್ತದೆ. ಪರಮಾದ್ಭುತ ಪ್ರಸಂಗ ಅದು, ಅದನ್ನು ಹೇಳ್ತೀನಿ. ಈಗ ಆ ಶಿಷ್ಯ ಆಚಾರ್ಯ ಚರಿತ್ರೆಯನ್ನು ಹೇಳಬೇಕು ಅಂತ ಕೃಷ್ಣ ಮಠದ ಆವರಣದಲ್ಲಿ ಊರಿನ ಎಲ್ಲ ಜನ ಸೇರಿದ್ದಾರೆ. ಎಲ್ಲರೂ ಸೇರಿರುವಾಗ, ಉಡುಪಿಯ ಪ್ರಾಂತದಲ್ಲಿದ್ದ ಜನ ಸೇರಿದಾಗ, ಇವತ್ತು ನಂಗೆ ವಿಡಿಯೋ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ರೆಕಾರ್ಡ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಹೋಗಿ ಬಂದವರ ಬಾಯಿಂದ ಬಂದದ್ದೇ ರೆಕಾರ್ಡ್. ಕೂಡಿಸಿಟ್ಟು ಉಪನ್ಯಾಸ ಮಾಡಿದ್ದಂತೆ. ಮೊದಲು ಅವನು ಪ್ರತಿಜ್ಞೆ ಮಾಡಿದ ಶಿಷ್ಯ, ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿತಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಭುವನಾದ್ಭುತ ಮಧ್ವಚೇಷ್ಟಿತಂ, ಜಗತ್ತಿಗೆ ಅದ್ಭುತವೆನಿಸುವಂತಹ ಆಚಾರ ಚರಿತ್ರೆಯನ್ನ ನವದೇಮ, ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ? ಸುರಾಯುಷ, ದೇವತೆಗಳ ಆಯುರ್ಮಾನವನ್ನ ಇಟ್ಟುಕೊಂಡು ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಡ್ತೀವಿ ಅಂತಂದ್ರೂ ಸಾಧ್ಯ ಇಲ್ಲ. ಮಧ್ವಾಚಾರ್ಯರ ಮಹಿಮೆಯನ್ನು ಹೇಳ್ತೀವಿ ಅಂದ್ರೂ ಸಾಧ್ಯ ಇಲ್ಲ. ಯಾರೋ ಕೇಳಿದ್ರಂತ ಆಚಾರ್ಯ, ದೇವತೆಗಳ ಆಯುರ್ಮಾನ ಅಂದ್ರೆ ಎಷ್ಟು ಹೇಳ್ಬಿಡ್ರಿ ನೋಡಂತ. ಸುರಾಯುಷ, ದೇವತೆಗಳ ಆಯುರ್ಮಾನ ಇಟ್ಟುಕೊಂಡು ಹೇಳಿದ್ರು ಮುಗಿಯೋದಿಲ್ಲ ಮಧ್ವಾಚಾರ್ಯ ಚರಿತ್ರೆ ಅಂತೀರಿ, ದೇವತೆಗಳ ಆಯುರ್ಮಾನ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನಮಗೆ 1 ವರ್ಷ ಅಂದರೆ ಅವರಿಗೆ 1 ದಿವಸ, ದೇವತೆಗಳಿಗೆ. ನಮಗೆ 1 ದಿವಸ, ನಮಗೆ 1 ವರ್ಷ, ಅವರಿಗೆ 1 ದಿವಸ. ಅಂದರೆ 36,000 ವರ್ಷಗಳು ಅವ್ರದ್ದು ಒಂದು ಆಯುರ್ಮಾನ. 36,000 ವರ್ಷ. 36,000 ವರ್ಷಗಳ ಕಾಲ ಇಟ್ಟುಕೊಂಡು ಹೀಗೆ ಮಧ್ವಾಚಾರ್ಯ ಚರಿತ್ರೆಯನ್ನು ಹೇಳ್ತೀನಿ ಅಂತಂದ್ರೂ ಮುಗಿಯೋದಿಲ್ಲ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಹಂಗಾರೆ ನೀ ಮತ್ತೆ ಮುಗಿಯಂಗಿಲ್ಲ ಅಂದಮೇಲೆ ಹೇಳಂಗಿಲ್ಲೇನು ಅಂದ್ರೆ, ಇಲ್ಲ ಹೇಳ್ತೀನಿ ಅಲ್ರಿ, ಮತ್ತೆ ಮುಗಿಯಂಗಿಲ್ಲ ಅಂತೀರಿ, ಹೇಳ್ತೀನಿ ಅಂದ್ರೆ ಎಲ್ಲ ಹೇಳಿ ಮುಗಿಸ್ಲಿಕ್ಕೆ ಆಗಂಗಿಲ್ಲ, ನಮಗೆಷ್ಟು ಹೇಳಿಗೆ ಬರ್ತೋ ಅಷ್ಟು ಹೇಳಿ ಮುಗಿಸ್ತೀನಿ. ಹಂಗಾರಿ ಅದು ಯಾವಾಗಲೂ. ಭಾಗವತ್ ಮಂಗಳ ಆತು, ಭಾಗವತ್ ಮುಗೀತು ಅಂದ್ರೆ ಹೇಳಿದವ್ರದ್ದು ಮುಗೀತು ಕೋತು ಅಂತ ಅರ್ಥ. ಅದಕ್ಕೆ ಹೇಳಿದವ್ರ ಶಕ್ತಿ ಮುಗೀತು, ಭಾಗವತ್ ಮುಗಿಲಿಲ್ಲ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ. ಮಧ್ವಿಜಯ ಮುಗೀತು ಅಂದ್ರೆ, ಮಧ್ವಿಜಯ ಪ್ರವಚನ ಮಂಗಳ ಆತು ಅಂದ್ರೆ ಮಧ್ವಿಜಯ ಇಷ್ಟ ಅಂತ ತಿಳಿಬಾರ್ದು, ಹೇಳೋ ಆಚಾರ ಶಕ್ತಿ ಇಷ್ಟ ಅಂತ ಅರ್ಥ. ಅದಕ್ಕೆ ಇದು ಬೇಕಾದಷ್ಟು ವಿಷಯ ಅದ ಮತ್ತದರಲ್ಲಿ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಹಾಗಾದರೆ ಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ ಅಂತೀರಿ, ಮತ್ತ್ಯಾಕೆ ಹೇಳಲಿಕ್ಕೆ ಹೊರಟಿದ್ದೀರಿ ಅಂದ್ರೆ, ಶುಶ್ರೂಷು ಜನ ಕೇಳಬೇಕು ಅಂತ ಕೂತಾರಲ್ಲ, ಬಂದು ಆಶ್ಚರ್ಯದಿಂದ, ಕುತೂಹಲದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕೂತಿದ್ದಿಲ್ಲ. ನೀವೆಲ್ಲ ಹೇಗೆ ಬಂದಿದ್ದೀರಿ ನೋಡ್ರಿ. ನೀವೆಲ್ಲ 2 ತಿಂಗಳಾಗೋಯ್ತು,
2 ತಿಂಗಳ ಮೇಲೆ ಹೋಯಿತು. ನಿತ್ಯ ತಪ್ಪದೆ ಇಷ್ಟೊತ್ತು ಕೂತು ಆಚಾರ್ಯ ಚರಿತ್ರೆಯನ್ನು ಕೇಳಬೇಕು ಅಂತ ನೀವೆಲ್ಲ ಶ್ರದ್ಧಾಭಕ್ತಿಯಿಂದ ಕೂತಿಲ್ವೇ? 800 ವರ್ಷ ಆದಮೇಲೆ, 800 ವರ್ಷ ಆದ ಮೇಲೂ ಇಂದೂ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಆಚಾರ್ಯ ಚರಿತ್ರೆ ಕೇಳುವರಿದ್ರೆ ಅವರ ಕಾಲದಲ್ಲಿ ಅವರೇ ಪ್ರತ್ಯಕ್ಷದಲ್ಲಿ ಇರುವಾಗ ಅವರ ಶಿಷ್ಯರೇ ಹೇಳುವಾಗ ಎಷ್ಟು ಚೆಂದಾಗಿ ಕೂತು ಕೇಳಿರ್ಲಿಕ್ಕಿಲ್ಲ. ಅದು ಕೃಷ್ಣನ ಪ್ರಾಂಗಣದಲ್ಲಿ. ಆ ಕಡೆಗೆ ಮಧ್ವ ಸರೋವರ, ಈ ಕಡೆಗೆ ಕೃಷ್ಣ ಸ್ವಯಂ ಆಚಾರ್ಯಲ್ಲಿ ಕೂತಿದ್ದಾರೆ. ಕೂತಿರುವಾಗ ಒಬ್ಬ ಶಿಷ್ಯ ಎದ್ದು ನಿಂತು ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇವಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಆದರೂ ಅಥ ಶುಶ್ರೂಷು ಜನಾಯ ವರ್ಣ್ಯತೆ. ಅಥ ಅಂದ್ರು ಅನಂತರದಲ್ಲಿ ಅಂದ್ರೆ ಬದರಿಗೆ ಹೋಗಿ ಬಂದ ಮೇಲೆ ಏನಾತು ಅಂತ ಇಲ್ಲಿ ಕುತ್ಕೊಂಡು ಹೇಳಿದ್ರು ಅಂತ ಒಂದರ್ಥ ಅಥ ಅನ್ನೋದಕ್ಕೆ. ಇನ್ನೊಂದು ಅರ್ಥ ಅಥ ಅಂದ್ರೆ ಅಥ ಶಬ್ದೋ ಮಂಗಲಾರ್ಥ. ಅಥ ಅಂದ್ರೆ ಮಂಗಲ. ಆಚಾರ ಚರಿತ್ರೆ ಶ್ರವಣ ಇದು ನಮ್ಮ ಮಂಗಳರೇ. ಆಚಾರ ಚರಿತ್ರೆ ನಮಗೆ ಮಂಗಳ ಇದು. ಅಥ ಶುಶ್ರೂಷು ಜನಾಯ ವರ್ಣ್ಯತೆ. ಶುಶ್ರೂಷು ಜನಾಯ ಕೇಳಬೇಕೆಂಬ ಜನರಿಗೆ ಮಂಗಳಕ್ಕಾಗಿ ಹೇಳ್ತೀವಿ. ಇದನ್ನು ಮಂಗಳಕ್ಕಾಗಿ ಹೇಳ್ತೀವಿ ಅಲ್ರಿ. ಮತ್ತೆ ಹಿಂದೆ ಹೇಳಿದ್ರಿ, ಮತ್ತ್ಯಾಕೆ ಹೇಳಿದ್ರಿ ಅಂದ್ರೆ ಸಂಕ್ಷೇಪದಲ್ಲಿ ಹೇಳಿದ್ರು, ವಿಸ್ತಾರವಾಗಿ ಹೇಳಿದ್ರು. ಅದಕ್ಕೆ ಭಾಗವತ ತಾತ್ಪರ್ಯದ ಏಕಾದಶ ಸ್ಕಂದದಲ್ಲಿ ಆಚಾರ ಒಂದು ಮಾತಂತಾರೆ, ಸಂಕ್ಷೇಪ ವಿಸ್ತರಾಭ್ಯಾಂ ತು ಪ್ರವದಂತಿ ಮನೀಷಿಣಃ ಬಹುವಾರ ಸ್ಮೃತೇಸ್ತಸ್ಯ ಫಲಬಾಹುಲ್ಯ ಕಾರಣಾತ್. ಪಂಡಿತರದ್ದು ಒಂದು ಸ್ಟೈಲ್ ಅಂತೆ, ಜ್ಞಾನಿಗಳದ್ದು. ಮೊದಲೊಂಚೂರು ಸಂಕ್ಷೇಪದಲ್ಲಿ ಹೇಳಿ ಆಮೇಲೆ ವಿಸ್ತಾರ ಮಾಡೋದಂತೆ. ಇದು ಪಂಡಿತರ ಕ್ರಮ ಅಂತ ವೇದವ್ಯಾಸ ದೇವರೇ ಮಾಡಿ ತೋರಿಸಿದ್ದಾರೆ. ಇದನ್ನು ಭಾಗವತದಲ್ಲಿ ಹೇಳುವಾಗ ಮೊದಲು ತೃತೀಯ ಸ್ಕಂದದಲ್ಲಿ ಆಕೂತಿ ದೇವಹೂತಿ ಪ್ರಸೂತಿ ಅಂತೆಲ್ಲ ಕಥೆ ಹೇಳಿ, ಚತುರ್ಥ ಸ್ಕಂದ ಪ್ರಾರಂಭದಲ್ಲಿ ಮತ್ತೆ ಆಕೂತಿ ದೇವಹೂತಿ ಪ್ರಸೂತಿ ಅಂತ ಕಥೆ ಪ್ರಾರಂಭ ಮಾಡಿದರು. ಮಧ್ವಾಚಾರ್ಯರಂದ್ರು, ಯಾಕ್ರಪ್ಪ ಪುನಃ ಪುನಃ ಕಥಾಂ ಪ್ರಾಹು, ಮತ್ತೆ ಯಾಕೆ ಹೇಳಿಗತ್ತೀರಿ ನೀವು? ಅಭ್ಯಾಸಾದುತ್ತಮಂ ಫಲಂ, ಮತ್ತೆ ಮತ್ತೆ ಹೇಳೋದರಿಂದ ಉತ್ತಮ ಫಲ ಸಿಗ್ತದಂತ. ನಮಗಿದು ಅನ್ಸಂಗಿಲ್ರಿ, ಇದು ಗೊತ್ತಾಗಿಲ್ರಿ. ಇದು ಮತ್ತೆ ಹೇಳಿದ್ರೆ ಏನು ಉತ್ತಮ ಫಲ ಬರ್ತದೆ? ಹರಿಸರ್ವೋತ್ತಮ ಹರಿಸರ್ವೋತ್ತಮ ಮತ್ತೇನು ಉತ್ತಮ ಫಲ ಬರ್ತದೆ? ಇಲ್ಲಿ ಗೊತ್ತಾಗೋದಿಲ್ಲ. ಸ್ವಲ್ಪ ಚೇಂಜ್ ಮಾಡ್ತೀರಿ, ಅರ್ಥ ಆಗತ್ತೆ. ಸಂಗೀತ ಶಾಸ್ತ್ರಕ್ಕೆ ಮತ್ತೆ ಮತ್ತೆ ಹೇಳಿದ್ರೇನೆ ಉತ್ತಮಂ ಫಲಂ. ದಿವಸ ಪ್ರಾಕ್ಟೀಸ್ ಮಾಡ್ಕೋತಿದ್ರೆ ಸಂಗೀತ ಚಂದ ಆಗ್ತದ್ರಿ. ಒಮ್ಮೆ ಕಲ್ತು ಮುಚ್ಚಿಟ್ಟು ಸ್ಟೇಜ್ ಮೇಲೆ ಒಮ್ಮಿಂದೊಮ್ಮೆಲೆ ಬಂದು ನಿಂತು ಹಾಡ್ತೀವಿ ಅಂದ್ರೆ ಏನಾಗ್ತದೆ ಹೇಳೋಣ ಅಂತ. ಸುರಲ್ಲ, ಬೇಸುರು ಹೊರಡುತ್ತದೆ. ಇದು ಏನಾಗ್ತದೆ? ಸುರ್ ಅಲ್ಲದು. ಹೊರಡೋದು ಯಾವುದು ಅಂತಂದ್ರೆ ಬೇಸುರು ಹೊರಡ್ತದ, ಅದು ಬರುವುದಿಲ್ಲ ನಮ್ಗೆ. ಅಂದ ಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಗೊತ್ತಾಗೋದಿಲ್ಲ. ವ್ಯಾಕರಣ ಶಾಸ್ತ್ರಕ್ಕೆ ಬರ್ರಿ. ಒಂದು ಸೂತ್ರವನ್ನ ನೀವು 100 ಬಾರಿ ಉರು ಹೊಡೆದ್ರೇನೆ ನೆನಪುಳಿತದೆ. ಇಲ್ಲದೇ ಇದ್ರೆ ಗೋವಿಂದ ಏನಿಲ್ಲ, ಇಲ್ಲ ಮರ್ಥ ಬಿಡ್ತದೆ. ಅದರಿಂದ ಅಭ್ಯಾಸಾತ್ ಮತ್ತೆ ಮತ್ತೆ ಹೇಳೋದ್ರಿಂದ ಉತ್ತಮಂ ಫಲಂ, ಉತ್ತಮವಾದ ಫಲ ಸಿಗ್ತದೆ ನಮಗೆ. ಹಾಗಾಗಿ ಪುನಃ ಪುನಃ ಕಥಾಂ ಪ್ರಾಹು, ಮತ್ತೆ ಹೇಳ್ತಾರೆ ನೋಡ್ರಿ. ಸಂಗೀತ ಅಭ್ಯಾಸ ಮಾಡಿದ್ರೆ ಗೊತ್ತಿರ್ತದೆ, ಹೌದಲ್ರಿ ಆಚಾರ್ಯ? ದಿವಸ ಹಾಡ್ಬೇಕಾಗ್ತಿರ್ತದೆ, ಬೇಕಾಗ್ಲಿ ಬೇಡಾಗ್ಲಿ, ಬ್ಯಾಸರೋ ಆಸರೋ ಒಟ್ಟು ಹಾಡ್ಬೇಕ್ರಿ. ಭೀಮಸೇನ್ ಜೋಶಿಯವ್ರ ಬಗ್ಗೆ ಹೇಳ್ತಿದ್ರಿ, ಬೆಳಿಗ್ಗೆ ಒಮ್ಮೆ ಎದ್ದು ಕೂತರು ಅಂದ್ರೆ ಯಾವಾಗ 4ಕ್ಕೋ 5ಕ್ಕೋ ಎದ್ದು ಕೂಡ್ಬೇಕಂತ. ಮಧ್ಯಾಹ್ನ 12 ತನಕ 1 ತನಕ ಬರೀ ರಿಯಾಜ್. ಈ ಬಾಜು ಕಾಜು ಕೂತವ್ರಿ ಏನು ಒದರ್ತದ್ರಿ ಇದು ಪ್ರಾಣಿ. ಅವ್ರಿಗೆ ಹೆಂಗೆ ಅನಿಸ್ತಿತ್ರಿ. ಆದ್ರೆ ಒಮ್ಮೆ ಸ್ಟೇಜ್ ಮೇಲೆ ಕೂತು ಮಾಜೆ ಮಾಹೇರ ಪಂಢರಿ ಅಂತ ಹೇಳಿದ್ರು ಅಂದ್ರೆ ಎಲ್ಲ ಶರಣಾಗ್ಬಿಡ್ಬೇಕು. ಯಾಕಾಗ್ತಿತ್ತು? ಅಭ್ಯಾಸ ಅದು ಉತ್ತಮಂ ಫಲಂ. ಅಭ್ಯಾಸ ಮಾಡ್ರಿ, ಉತ್ತಮ ಫಲ ಸಿಗ್ತದೆ. ಹಾಗಾದ್ರೆ ಭಗವಂತನ ಚರಿತ್ರೆಯನ್ನು ಹೇಳುವಾಗ ಇದೇ ಅಭ್ಯಾಸ ಮಾಡ್ಕೊಳ್ರಿ, ಅದನ್ನು ಅನುಸಂಧಾನ ಮಾಡ್ಕೊಳ್ರಿ. ಅಭ್ಯಾಸ ಅದು ಉತ್ತಮಂ ಫಲಂ ಪುನಃ ಪುನಃ ಕಥಾಂ ಪ್ರಾಗುಗು ವಿಜ್ಞಾಪಯಿತು ಕಾಮಾಸ್ತು. ಅದಕ್ಕೆ ಜ್ಞಾನಿಗಳು ಮತ್ತೆ ಹೇಳ್ತಾರಂತೆ. ಅದಕ್ಕಾಗಿ ಒಮ್ಮೆ ಬದರಿ ಕಥೆಯನ್ನು ಸಂಕ್ಷೇಪದಲ್ಲಿ ಹೇಳಿ ಈಗ ಇನ್ನೊಮ್ಮೆ ವಿಸ್ತಾರವಾಗಿ ಹೇಳಿ ಪ್ರಾರಂಭ ಮಾಡಿದ್ರು. ಒಂದೇ ಕಥೆ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು. ಸ್ಟಾರ್ಟಿಂಗ್ ಸ್ಟ್ರಾಂಗ್ ಆದ ಕಥೆ, ಮಸ್ತ್ ಮಜಾ ಬರ್ತದೆ ಇವಾಗ ಕಥೆಯೊಳಗೆ. ಬದರಿಗೆ ಹೊಂಟಿದ್ರಂತೆ 2ನೇ ಸರ್ತಿ. ಹೊಂಟಾಗ ಒಂದು ಪ್ರದೇಶ, ಈಶ್ವರ ದೇವ ಅಂತ ಒಬ್ಬ ರಾಜ. ಆ ಈಶ್ವರ ದೇವನ ಕಥೆ ಹೇಳ್ತಾರೆ. 4ನೇ ಶ್ಲೋಕ ಅಲ್ಲಿಂದ ಪ್ರಾರಂಭ ಆಗ್ತದೆ. 4, 5, 6, 7 ತನಕ ಒಂದ ಕಥೆ ಅದರಿ. ಸುದೈವಕ್ಕೆ 4, 5, 6, 7 ಒಂದೇ ಕಥೆ. ಎಷ್ಟು ಚಂದದ ಅಂತಂದ್ರೆ, ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಾಂಥ ಜನೈರ್ವಿಧಾಪಯಂತಂ ಸ್ವಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯಾನೋ ಕುಶಲಾನ್ ಪ್ರಬೋಧಯೇತಿ. ಕ್ವಚಿತ್ ಒಂದು ಕಡೆಗೆ ಏನಾಯಿತು,
ಏ ಈಶ್ವರ ದೇವಂ ಏಷಃ. ಅವ ಈಶ್ವರ ದೇವ ಇದ್ ನೋಡ್ರಿ, ಒಬ್ಬ ಪುಣ್ಯಾತ್ಮ ಈಶ್ವರ ದೇವ ಅಂತ ಒಬ್ಬ ರಾಜ. ಅವ ಏನ್ ಮಾಡಿದ ಅಂದ್ರೆ ಒಂದು ಕೆಲಸ ಇಟ್ಕೊಂಡಿದ್ದಂತೆ, ಒಂದು ಕಾರ್ಯ. ಊರೊಳಗೆ ಒಂದು ಕೆರೆ ತೋಡಿಸ್ಬೇಕು ಅಂತ ಇಟ್ಕೊಂಡಿದ್ದಂತ. ಊರಾಗ ಜನರಿಗೆ ಉಪಯೋಗವಾಗಲಿ ಅಂತ ಒಂದು ಕೆರೆ ತೋಡಿಸ್ತಾ ಇದ್ದಂತ. ನಮ್ಮಲ್ಲಿ ಹಿಂದಕ್ಕೆಲ್ಲ ಇತ್ರಿ ಕೆರೆ ಬಾವಿ ತೋಡಿಸೋದು ಪುಣ್ಯ ಅಂತ ಊರೊಳಗೆ ಮಾಡ್ತಿದ್ರು. ಕೆರೆ ತೋಡಿಸ್ತಾ ಇದ್ದ ಅವ. ಇಷ್ಟು ಶಾಣೆ ಇದ್ರೆ ಹೇಳ್ತೀನಿ ರಾಜ, ಎಕ್ಸ್ಟ್ರಾರ್ಡನರಿ ಬ್ರಿಲಿಯಂಟ್ ರೀ ಅವ. ಏನು ಅಂತಂದ್ರೆ ಕೆರೆ ತೋರಿಸಿರ್ಬೇಕು, ₹1 ಖರ್ಚಾಗಿರ್ಬಾರ್ದು, ಹೆಸರು ನಂದು ಬಂದಿರ್ಬೇಕು. ಈಶ್ವರ ದೇವ ಕಟ್ಸಿದ ಕೆರಿ, ಈಶ್ವರ ದೇವ ಕಟ್ಸಿದ ಕೆರಿ ಅಂತ ಬರ್ಬೇಕು ಎಲ್ಲರಿಗೂ. ₹1 ಖರ್ಚಾಗಬಾರ್ದು. ಹೆಂಗ್ ಮಾಡೋದು ಇದಕ್ಕೆ ಪ್ಲಾನು ಅಂದ್ರೆ, ಯಾರ್ಯಾರು ಊರಾಗಿದ್ರು ನೋಡ್ರಿ, ಊರೊಳಗೆ ಹಾದು ಹೋಗ್ತಿದ್ರು ನೋಡ್ರಿ, ಅವ್ರ ಕೈಯಾಗೆಲ್ಲ ಗುದ್ಲಿ ಕೊಡ್ತಿದ್ದವ. ಗುದ್ಲಿ ಸ್ವಲ್ಪ ಆಗಿ ಸೇವಾ ಸೇವಾ ಸೌಟ್ ಕೊಡ್ತಿರ್ತಾರಲ್ಲ ಬಳಸ್ಲಿಕ್ಕೆ, ಬಕೀಟ್ ತಗೊಂಡು, ಆಚಾರ ಸೇವಾ ಆಗಲಿ ನಿಮ್ದೊಂದು ಸ್ವಲ್ಪ. ಇವ ಆಚಾರ ಊಟಕ್ಕೆ ಬಂದಿದ್ದ ಪಾಪ, ಊಟಕ್ಕೆ ಬಂದ ಆಚಾರ ಕೈ ಬಕೀಟ್ ಸೌಟ್ ಕೊಟ್ಟಂಗೆ, ನಿಮ್ದೊಂದು ಸ್ವಲ್ಪ ಸೇವಾ ಆಗ್ಲಿ ಆಚಾರ, ನಿಮ್ ಕೈಯಿಂದ ಬರ್ಬೇಕನ್ಲಿಕ್ಕತ್ತಾರ ಪಾಪ, ಅಮೃತ ಹಸ್ತದಿಂದ ತಗೋಬೇಕಂತ. ಕೆಲವರು ನಾನು ಅನುಭವ ಹೇಳ್ತೀನಿ ಕೇಳ್ರಿ. ಊಟ ಆಗಿರ್ತದೆ, ಊಟ ಆಗಿ ನಾವು ಹೊಂಟಿರ್ತೀವಿ, ರಗಡ ಕಡೆ ಆಗ್ಯದ ನನಗೆ, ನಂದೇ ಪರಿಸ್ಥಿತಿ, ಉಳಿದೋರ್ ಕತೆ ಹೇಳಿಕತ್ತಿಲ್ಲ. ಊಟ ಆಗಿ ಮುಗಿಸ್ಕೊಂಡು ಹೊಂಟಿರ್ತೀವಲ್ಲ, ಆಚಾರ ಏನ್ರಪ್ಪ ಹಂಗ ಹೊಂಟ್ಬಿಟ್ರಿ, ಈ ಊಟ ಕೂತಿರ್ತಾರ ಪಾಪ 2ನೇ ಪಂಕ್ತಿಗೆ, ಬಡ್ಸೋರ್ ಇರಂಗಿಲ್ಲ ಅಲ್ಲಿ, ಬಡ್ಸೋರ್ ಇರಂಗಿಲ್ಲ. ಯಾಕೆ ಅವ್ನು ಬಡ್ಸೋ 1 ಪಂಕ್ತಿ ತೊಗೊಂಡಿರ್ತಾನೆ ಕಾಂಟ್ರಾಕ್ಟ್, 2ನೇ ಪಂಕ್ತಿ ತೊಗೊಂಗಿಲ್ಲ. ಆಮೇಲೆ ಮತ್ತೆ ಆಚಾರ ಏನ್ರಪ್ಪ, ಏನು ನೀವು ಸುಧಾ ಓದ್ದವರು, ನಿಮ್ಮ ಕೈಯಾಗ ಸುಧಾ ಪುಸ್ತಕ ಎಲ್ಲ ಇರ್ತಾವೆ, ಅದೇ ಕೈಯಿಂದ ಒಂದು ಸ್ವಲ್ಪ ಹಿಂಗೆ ಸೌಟ್ನಾಗಿಂದ ಹಾಕ್ಬಿಟ್ರೆ ಆಚಾರ ಎಷ್ಟು ಆನಂದ ಆಗ್ತದೆ, ಎಷ್ಟು ಆನಂದ ಆಗ್ತದೆ, ಥೇಟ್ ಅಮೃತ ಕೊಡ್ದಂಗೆ ಆಗ್ತದೆ ನೋಡ್ರಿ ಆಚಾರ. ಆಚಾರ ಬಗ್ಗಿ ಸಾರು ಹಾಕಿ, ಇರ್ಲಿ ಅವೆಲ್ಲ ಕಥೆ ಮತ್ತೊಮ್ಮೆ ಹೇಳ್ತೀನಿ. ಅದಕ್ಕೆ ಇಲ್ಲಿ ಅವ ಈಶ್ವರ ದೇವ್ ವಿಚಾರ ಮಾಡಿದ. ಏನ್ ವಿಚಾರ ಮಾಡಿದ ಅಂತಂದ್ರೆ, ಯಾರ್ಯಾರು ಊರೊಳಗಿಂದ ಹಾದಾದ್ ಹೋಗ್ತಿರ್ತಾರ ನೋಡ್ರಿ, ಅವ್ರಿಗೆಲ್ಲಾರ ಕೈಯಾಗ ಒಂದು ಗುದ್ಲಿ, ಸಲಿಕಿ, ಬುಟ್ಟಿ, ಹಾರಿ ಒಂದಿಟ್ಬಿಟ್ಟಿದವ. ಗೌರ್ಮೆಂಟಿನ ಖರ್ಚು ಯಾವುದು ಅಂದ್ರೆ ಇದೊಂದೇ ಖರ್ಚು, ಇನ್ಯಾವ ಖರ್ಚಲ್ಲಿ ಇಲ್ಲ. PWD ಅವರ ನೀವೇ ಹೇಳ್ರಿ. ಅದಕ್ಕೆ ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಾಂಥ ಜನೈರ್ವಿದಾಪಯಂತಂ ಸ್ವಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯಾನೋ ಕುಶಲನ್ ಪ್ರಬೋಧಗೇತಿ. ಬಂದಾಗ ಆಚಾರ ಕೈಯಲ್ಲಿ ಒಂದು ಗುದ್ಲಿ ಕೊಡ್ಬೇಕು ಅಂತ ಹೊಂಟ, ಅಲ್ಲೇ ಕೂತಿದ್ನಲ್ಲ, ಹೊಂಟಿದ್ರು ಹಿಂಗ ಮಧ್ವಾಚಾರ ಊರಿನಲ್ಲಿ ಹಾದು. ಯಕ್ಷಣ ಇದ್ ನೋಡ್ರಿ, ಅವ ಊರಾಗಿದ್ದವರೆಲ್ಲ ಬೆಳಗಿನ ಸಂತಂಗ ಗುದ್ದಿ ಹೋಗ್ಬೇಕು, ಅದನ್ನ ನೆಲ ಹಗದು ಹೋಗ್ಬೇಕು. ಯಾರು ಊರೊಳಗೆ ಹಾದು ಹೋಗ್ತಿದ್ರೆ ಟ್ಯಾಕ್ಸ್ ಅದು ಅಂತಿದ್ದವ, ನಮ್ಮ ಊರ್ನಾಗ ಹೋಗ್ಬೇಕಾದ್ರ. ಬಂದ ಆಚಾರ ಬಂದ್ರು, ನೋಡಿದ, ನಿಮ್ದೊಂದು ಸ್ವಲ್ಪ ಆಗ್ಲಿ ಅಂದ. ಬುದ್ಧಿ ಬೇಕೋ ಬೇಡ, ಯಾರಿಗೆ ಹೇಳಿಕತ್ತೀನಿ ಎಂಬುದು ಬುದ್ಧಿ ಬೇಡ, ಅಟ್ಲೀಸ್ಟ್ ಶಾಟಿ ನೋಡ್ರೆ ಬೇಡ ಅನ್ಬೇಕು ಬೇಡ್ರಿ. ಸ್ವಾಮಿಗಳು ಸನ್ಯಾಸಿಗಳು ಅಂತ ಕೆಲಸ ಮಾಡಬಾರ್ದು. ಸನ್ಯಾಸಿಗಳು ಈ ಗುದ್ಲಿ ಮಾಡಬಾರ್ದು ಅದನ್ನೆಲ್ಲ, ಮಾಡೋಂಗಿಲ್ಲ. ತುಳಸಿ ಹರಿಬಾರ್ದ್ರಿ, ಗೊತ್ತೇನು ಸನ್ಯಾಸಿಗಳು? ಸ್ವಾಮಿಗಳು ತುಳಸಿ ಹರಿಯೋಂಗಿಲ್ಲ, ಹೂ ಕಿತ್ತೋ ಹಂಗಿಲ್ಲ, ಬಾವಿ ನೀರು ಸೇದಂಗಿಲ್ಲ, ಅಡಿಗೆ ಮಾರ್ಕೊಳ್ಳೋ ಹಂಗಿಲ್ಲ, ಒಲಿ ಹೊಚ್ಕೊಳ್ಳೋ ಹಂಗಿಲ್ಲ. ಈ ಸನ್ಯಾಸ ಧರ್ಮ ಇದು. ಯಾಕ? ಅಹಿಂಸಾ ಪರಮೋ ಧರ್ಮ. ಇಲ್ಲಿ ಎಷ್ಟು ಕಡೆ ಅದ ನೋಡ್ರಿ, ಎಲ್ಲಾ ಕಡೆ ಹಿಂಸಾಕ್ ಚಾನ್ಸ್ ಅದ ರೀ. ತುಳಸಿ ಹರಿಬೇಕಾದ್ರೆ ತುಳಸಿ ಕಿತ್ಬೇಕು, ತುಳಸಿ ಹಿಂಸಾ ಆಗ್ತದ. ಹೂ ಹರಿಬೇಕು, ಹಿಂಸಾ ಆಗ್ತದ. ಗುದ್ಲಿ ಎತ್ತಿ ಒಗದ್ರಿ ಅಂದ್ರೆ ನೆಲಕ್ಕೆ ಹಿಂಸಾ ಆಗ್ತದೆ, ಅಲ್ಲಿರೋ ಪ್ರಾಣಿಗಳಿಗೆ ಹಿಂಸಾ ಆಗ್ತದೆ. ಒಲಿ ಹೊಚ್ಚಿದ್ರಿ, ಬೇಯಿಸಿದ್ರಿ ಅನ್ನೋದಕ್ಕೆ ಹಿಂಸಾ ಆಗ್ತದೆ. ಅದಕ್ಕೆ ಏನ್ ಮಾಡಿದ ಶಾಸ್ತ್ರ ಅಂದ್ರೆ ಅವರಿಗೆಲ್ಲ ಬೇಡ ಅಂತ ಹೇಳ್ಬಿಟ್ಟದ. ಎಷ್ಟು ಗೊತ್ತಾ, ಚಾತುರ್ಮಾಸದಲ್ಲಿ ಅವ್ರಿಗೆ ಯಾಕೆ ಒಂದು ಕಡೆ ಕೂಡಂತ ಹೇಳಿದ ಗೊತ್ತಾ ಸನ್ಯಾಸಿಗಳಿಗೆ? ಮಳೆಗಾಲದಾಗ ಭೂಮಿಯೊಳಗಿದ್ದ ಹುಳ ಹುಪ್ಪಟಿ ಹರಿದಾಡ್ತಿರ್ತಾವ, ನೀವು ಹೋಗ್ಬೇಕಾದ್ರೆ ಏನ್ರಾಗಿ ತುಳಿದ್ರಿ ಅಂದ್ರೆ ನಿಮಗೆ ಪಾಪ ಬರ್ತದೆ, ಬೇಡ ಅಂತ ಒಂದೇ ಕಡೆ ಕೂಡ್ರಿ ಅಂತ ಹೇಳಿ. ಚಾತುರ್ಮಾಸದ ಸ್ವಾಮಿಗಳು ಒಂದ್ ಕಡೆ ಯಾಕೆ ಕೂತಿರ್ತಾರೆ, ಇದಕ್ಕೆ ಕೂತಿರ್ತಾರೆ ಅವ್ರು. ಇನ್ನೂ ಅನೇಕ ಕಾರಣವ ಇಟ್ಕೊಳ್ರಿ. ಇಂಥ ಸ್ವಾಮಿಗಳಿಗೆ ಈ ಪುಣ್ಯಾತ್ಮ ಕೈಯಾಗ ಗುದ್ಲಿ ಕೊಡ್ತೇನೆ ಬಂದ ಆಚಾರು. ಈಗ ನೋಡ್ರಿ, ಈಗ ಅವನ ವಿರುದ್ಧ ಹಾಕೊಂಡು ಹೋಗೋ ಹಂಗಿಲ್ಲ, ಸನ್ಯಾಸ ಧರ್ಮ ಬಿಡೋ ಹಂಗಿಲ್ಲ. ಹೆಂಗ್ ಮಾಡ್ಬೇಕು ಹೇಳೋಣ ಅಂತ ಎರಡದ ಮಧ್ಯದ ವೇ ಹುಡುಕ್ಬೇಕು, ಈಗ ದಾರಿ ಹುಡುಕ್ಬೇಕು. ಇದನ್ನ ಬುದ್ಧಿವಂತಿಕೆ ಅಂತ ಕರೆಯೋದ್ರಿ, ಬೇರೆ ಇನ್ನೇನಿಲ್ಲ. ಒಂದ ಮಾತು ಹೇಳಿದರು, ಏನು? ಕ್ರಿಯೆಯಾನೋ ಕುಶಲಾನ್ ಪ್ರಬೋಧಗೇತಿ. ಇಲ್ಲಪ್ಪ ರಾಜ, ನಮಗೇನು ಅವಶ್ಯ ಈ ಕೆಲಸ ಮಾಡಬೇಕು, ಸಮಾಜ ಸೇವಾ ಮಾಡ್ಲಿಕ್ಕಿಲ್ಲ ಅನ್ನೋದಿಲ್ಲ, ಆದರೆ ನಮಗೆ ಈ ತೋಡೋದು ಗೊತ್ತಿಲ್ಲ ಹೆಂಗೆ ತೋಡ್ಬೇಕು ಅಂತ ಹೇಳಿ. ಪ್ಲೀಸ್ ಡೆಮೋ ಅಂದ್ರು. ಡೆಮೋ ಪ್ಲೀಸ್ ಅಂದ್ರೆ ಗೊತ್ತಾತಲ್ಲ,
ತೋರ್ಸಪ್ಪ ಹೆಂಗ ತೆಗಿಬೇಕು, ಹೆಂಗ ಹಿಂಗ ಹಿಂಗ ಗುದ್ದಿ ಬಣ್ಣ ಬುಟ್ಟ್ಯಾಗ ಹಾಕಿ ಹೆಂಗ ಅಂತ ಒಂಚೂರು ತೋರ್ಸ್ ನಮಗ, ನೀ ತೋರ್ಸ್ಕೊಟ್ಟಂಗೆ ಮಾಡ್ತೀವಿ ಅಂತ ಇಷ್ಟಂದ್ರು. ಬೇರೆ ಏನು ಹೇಳಿಲ್ರಿ. ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಾಂಥ ಜನೈರ್ವಿದಾಪಯಂತಂ ಸ್ವಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯಾನೋ ಕುಶಲಾನ್ ಪ್ರಬೋಧಯೇತಿ. ಸ್ಟಾರ್ಟ್ ಮಾಡಿದ ಪುಣ್ಯಾತ್ಮ. ಪ್ರಕಾರಂ ಪ್ರಕಟೀಕರ್ತುಂ ಆರಭ್ಯ ವಿರರಾಮನೋ ಮಹೀಯೋ ಮತಿ ಮಾಹಾತ್ಮ್ಯಾದ್ ವೈವಶ್ಯೇನ ಖನನ್ ಖಲಹ. ನೋಡ್ರಿ ಸ್ವಾಮಿಗಳ, ಹಿಂಗ್ ತಗೋಬೇಕ್ರಿ, ಹಿಂಗ್ ಎತ್ತಬೇಕ್ರಿ, ಹಿಂಗ್ ಹಾಕ್ಬೇಕ್ರಿ ಅಂದ. ಆಚಾರ ಹ್ಞೂ ಅಂದ್ ಮುಗಿದಿಷ್ಟ ಕೆಲಸ. ಹ್ಞೂ ಅಂದ್ಬಿಟ್ರು. ಅದು ಈ ಗೊಂಬಿಗೆ ಕೀಲಿ ಕೊಟ್ಟಂಗೆ ಆಗ್ಬಿಡ್ತೀರಿ. ಅದು ಇವ್ರು ಹ್ಞೂ ಅಂದ್ರು, ಆ ಗೊಂಬಿಗೆ ಕೀಲಿ ಕೊಟ್ಟಂಗೆ ಆಗ್ಬಿಡ್ತೀವಿ. ಹಿಂಗೆ ಎತ್ತಬೇಕ್ರಿ, ಹಿಂಗೆ ಗುದ್ದಬೇಕ್ರಿ, ಹಿಂಗೆ ಮಣ್ಣು ತುಂಬಬೇಕ್ರಿ, ಹಿಂಗೆ ಚೆಲ್ಬೇಕ್ರಿ, ಹಿಂಗೆ ಎತ್ತಬೇಕ್ರಿ, ಹಿಂಗೆ ಗುದ್ದು. ಆಚಾರ ಅಂದ್ರು ಆಗ್ಲಿ ಅಂದ್ರು. ಮುಂದೆ ಹೋಗ್ಬಿಟ್ರು, ಮುಗಿದೋದ್ ಕೆಲಸ. ಇದು ಪಾಪ ಬೆಳಗ್ಗಿನ ಸಂಚಂಕ ಎತ್ರಿ ತೆಗ್ರಿ ಹೋಗ್ರಿ ತೆಗ್ರಿ ಮುಗಿದ ಹೋಯ್ತು. ಎಂಥ ವಶಿತ್ವ ಇದು ಸಾಮರ್ಥ್ಯ. ಇದಕ್ಕೆ ಅಷ್ಟಸಿದ್ಧಿಗಳಲ್ಲಿ ವಶಿತ್ವ ಅಂತ ಕರೀತಾರೆ. ನಾಳೆ ವಿವರಣೆ ಮಾಡ್ತೀನಿ ಇದನ್ನೆಲ್ಲ. ಎಂಥ ಅದ್ಭುತವಾದ ಶಕ್ತಿ ಇದು ಆಚಾರ್ಯದು. ಇದು ಪಾಪ ಒಂದೇ ಆಚಾರ್ಯರು ಹೂ ಹಿಂಗ್ 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 ಗುದ್ಲಿ ತಗೊಂಡು ಮೊದ್ಲು ಹಾಕ್ತಿತ್ತು. ಬೆವರು ಸುರಿದು ಹೋತ್ರಿ ಇದ್ರದ್ದು ಪಾಪ. ಬೆವರು ಸುರಿದು ಹೋಯ್ತು. ಅವೇನ್ ಮಾಡಿದ್ದ, ಇನ್ನೊಬ್ಬರು ಬೆವರು ತನ್ನ ಹೆಸರು ಅಂದಿದ್ದ. ಆಚಾರ ಅಂದ್ರು ನಿಂದೇ ಬೆವರು ನಿಂದ ಹೆಸರು. ಇನ್ನೊಬ್ಬರ ಬೆವರು ಇನ್ನೊಬ್ಬರ ಹೆಸರು ಅಲ್ಲಪ್ಪ. ನಮ್ಮಲ್ಲಿ ಕೆಲವರು ಹೆಂಗೆ ಮಾಡ್ತಿರ್ತಾರೆ, ಹೆಂಗೆ ಮಾಡಬಾರ್ದು. ಯಾರು ಶ್ರಮ ಪಟ್ಟಿರ್ತಾರೆ ಅವರಿಗೆ ಕ್ರೆಡಿಟ್ ಕೊಡಬೇಕು. ದೇವರು ಕೊಟ್ಟೇ ಕೊಡ್ತಾನೆ, ಸಂದೇಹನೇ ಇಲ್ಲ. ಯಾರು ಶ್ರಮ ಪಟ್ಟಾರೆ ದೇವರವ್ರಿಗೆ ಕ್ರೆಡಿಟ್ ಕೊಡ್ತಾನೆ. ತಾತ್ಕಾಲಿಕವಾಗಿ ಕೆಲವರು ಬಂದಿರ್ತಾರೆ ಅಡ್ಡಡ್ಡ ಮತ್ತೆ ಹೋಗ್ತಾರೆ ಅವರಲ್ಲ. ಅದಕ್ಕೆ ಗೊತ್ತಿದ ಭೂಮಿ ಆಗದ ಇದನ್ನ ಗುದ್ಲಿ ತಗೊಂಡು ಸಲಕಿ ತಗೊಂಡು ಬುಟ್ಟಿ ಒಳಗೆ ಮಣ್ಣು ತುಂಬಿದ, ತಲೆ ಮೇಲೆ ಇಟ್ಟುಕೊಂಡ, ಒಯ್ದ, ಚಲಿದ, ಮತ್ತೊಂದು ತಗೊಂಡ, ಮತ್ತೊಂದು, ಅದು ಹಂಗೇ ಆಗ್ಬಿಡ್ತದೆ ಕ್ರಿಯಾ. ಇದು ಆದದ್ದು ಘಟನಾ. ಇದು ಮಧ್ವ ವಿಜಯದಲ್ಲಿ ಪ್ರಕಟ ವೈವಶ್ಯೇನ ಖನನ್ ಖಲಹ. ಕೊನೆ ಒಂದು ಮಾತು, ಪ್ರಾಯ ನಿಮಗೆ ಯಾರಿಗೆ ಇದು ಅಂಶ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ವಿನಾಕಾರಣವಾಗಿ ಹೇಳಿದ್ದೀನಿ ಅಂದ್ರೂ ಪರವಾಗಿಲ್ಲ. ನೀವೊಂದು ಮಾತು ಇದನ್ನು ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ, ಹೇಳೇ ಹೇಳ್ತೀನಿ. ಹಿಂದಕ್ಕೆ ಸಂಸ್ಕೃತದಲ್ಲಿ ಮಧ್ವಾಚಾರ್ಯ ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಯಾರು ತೆಗೆದಿದ್ರು ಅಂದರೆ ಅಯ್ಯರ್ ಅವರು ತೆಗೆದಿದ್ರು. ಅವರಿಗೆ ಹಿಂದೆ ಯಾರು ಅದನ್ನು ಕಥೆ ಚಿತ್ರಕಥೆ ಬರೆದು ಕೊಟ್ಟರು ಅದೆಲ್ಲ ಹೆಸರು ಹೇಳೋದಿಲ್ಲ, ಹೋಗಿ ಬಿಡ್ರಿ, ಅದೆಲ್ಲ ಇರಲಿ. ಅದರಲ್ಲಿ ಎಷ್ಟು ತಪ್ಪಾಗಿ ತೋರಿಸಿದ್ದಾರೆ ಆಚಾರ್ಯ ಚರಿತ್ರೆಯನ್ನ ಅಂದರೆ ಮಧ್ವ ವಿಜಯಕ್ಕೆ ವಿರುದ್ಧವಾಗಿ ತೋರಿಸಿದ್ದಾರೆ. ತೋರಿಸಿ ಮತ್ತೆ ಇವತ್ತಿಲ್ಲ ಬಿಡ್ರಿ, ಎದೆ ತಟ್ಟಿಕೊಂಡು ಹೇಳೋದು ಅಂದರೆ ನಾವು ಮಾತ್ರ ಆಚಾರ್ಯರ ಶುದ್ಧ ಪಾಠವನ್ನು ಜಗತ್ತಿಗೆ ಕೊಟ್ಟವರು, ಶುದ್ಧ ಗ್ರಂಥಗಳನ್ನು ಕೊಟ್ಟವರು ಅಂತ ಹೇಳುವ ನಾಚಿಕೆ ಬರೋದಿಲ್ಲ. ಅವರು ಇಲ್ಲ, ಈಗ ಹೋಗ್ಲಿ ಬಿಡ್ರಿ, ಪಾಪ ಬೈಯೋದಿಲ್ಲ. ಅಲ್ಲಿ ಏನು ತೋರಿಸಿದ್ದಾರೆ ಗೊತ್ತಾ? ಅಕ್ಷರಶಃ ಲಿಟ್ರಲಿ ಶ್ರೀಮದಾಚಾರ್ಯರು ಭೂಮಿಯನ್ನ ಅಗೆದು ಅರ್ಥಾತ್ ಆ ಮಣ್ಣನ್ನ ಎತ್ತಿ ತೆಗೆದು ಹಾಕಿದ್ರು. ಯಾಕೆ ಅಂದ್ರೆ ಸಮಾಜ ಸೇವೆಯನ್ನ ಮಾಡಿದ್ರು ಮಧ್ವಾಚಾರ್ಯರು ಅಂತ ತೋರಿಸಿದ್ರೆ ಅವರಿಗೊಂದು ಕೀರ್ತಿ ಬರ್ತದಲ್ಲ ಅನ್ನೋ ಒಂದು ದುರ್ಲಭದಿಂದ, ದುರಾಸೆಯಿಂದ, ದುರ್ಬುದ್ಧಿಯಿಂದ ಆಚಾರ್ಯ ಚರಿತ್ರೆಯಲ್ಲಿ ಅಪಮಾನ ಮಾಡಿಬಿಟ್ರು. ನಾನು ಆ ಚಿತ್ರ ನೋಡಿದ್ದೇನೆ, ನಿಮಗೆ ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ದಯಮಾಡಿ ನೋಡ್ರಿ. ಅದರಲ್ಲಿ ಅವರೇನ್ ಮಾಡಿದ್ರೆ ಗೊತ್ತಾ, ಬುಟ್ಟಿ ಮಣ್ಣು ಹಿಡ್ಕೊಂಡು ಮಧ್ವಾಚಾರ್ಯ ಕೈಯಿಂದ ಮಣ್ಣು ತಗೊಂಡು ಹಾಕಿದ್ರಂತೆ. ಯಾಕೆ? ಕೆರೆ ಕಟ್ಟುವುದು ಸಾಮಾಜಿಕ ಕಾರ್ಯ ಅಲ್ವೋ, ಮಾಡ್ಬೇಕಲ್ವೋ? ಇದು ತಮ್ಮ ತಲೆಯಲ್ಲಿ ಇದ್ದದ ಸಮಾಜ ಕಾರ್ಯವನ್ನು ಮಧ್ವಾಚಾರ್ಯ ತಲೆಯಲ್ಲಿ ಯಾಕೆ ಹಾಕ್ತೀರಿ ನೀವು? ಇದೊಂದೇನ ಸಮಾಜ ಕಾರ್ಯ? ಜಗತ್ತಿಗೆ ಜ್ಞಾನವನ್ನ ಕೊಟ್ಟದ್ದು ಸಮಾಜ ಕಾರ್ಯ ಅಲ್ವಾ? ಜಗತ್ತಿನಲ್ಲಿ ಉಳಿದವರನ್ನ ಉದ್ಧಾರ ಮಾಡಿದ ಸಮಾಜ ಕಾರ್ಯ ಅಲ್ವಾ? ಮುಂದೆ ಹೇಳ್ತೀನಿ, ಈ ಮಾತನ್ನ ಕೇಳಿಸ್ಕೊಡ್ರಿ. 10ನೇ ಸರ್ಗದಲ್ಲಿ ಕಳ್ಳರನ್ನೆಲ್ಲ ಪರಿವರ್ತನೆ ಮಾಡಿ ಅವರನ್ನ ಸತ್ಪ್ರಜೆಗಳನ್ನಾಗಿ ಮಾಡಿದ್ದಾರೆ ಆಚಾರ್ಯರು. ಚಂಬಲ್ ಕಡಿಮೆಯಲ್ಲಿ ಹೋಗುವಾಗ ಕಳ್ಳರು ಬಂದ್ರೆ ಅವರಿಗೆ ಮನಃ ಪರಿವರ್ತನೆಯನ್ನ ಮಾಡಿ ಆಚಾರ್ಯರು ಅವರನ್ನೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡಿ. ಇದು ಸಮಾಜ ಕಾರ್ಯ ಅಲ್ವಾ? ಇದನ್ನು ಬಿಟ್ಬಿಟ್ರು. ಅದೇನೋ ಭೂಮಿ ತೋಡಿದ್ದೊಂದು ದೊಡ್ಡ ಕಾಣಿಸ್ಬಿಡ್ತು ಅವರಿಗೆ, ಮಹಾ ಅಬದ್ಧ. ಅವರು ಎಲ್ಲೇ ಇರಲಿ ಅವರಿಗೆ ಕೇಳಿಸತ್ತೆ. ನಾನು ಅವರಿಗೆ ಧಿಕ್ಕಾರ ಹಾಕ್ತೀನಿ, ಹಾಗೆ ಮಾಡಬಾರ್ದು. ಅತ್ಯಂತ ಸ್ಪಷ್ಟವಾಗಿ ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರನಾಮನು, ಅವನ್ನಿಲ್ಲ ಹಾಗೆ ತೋಡ್ತಾ ಇದ್ದ ಆಚಾರ್ಯರು ಮುಂದೆ ಹೊರಟೋದ್ರು. ಯಾಕೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ವಾಯುದೇವರ ಮಹಿಮೆ ಹೇಳಬೇಕಾಗಿದೆ. ಅದಕ್ಕಾಗಿ ಅಂಥ ತಪ್ಪುಗಳನ್ನು ತಿಳಿಸಬಾರ್ದು. ನಮಗೆ ಶ್ರೀಮದಾಚಾರ್ಯರ ಚರಿತ್ರೆ ಶುದ್ಧ ಆಕರ ಮಧ್ವ ವಿಜಯ, ಅಲ್ಲಿ ಏನು ಹೇಳಿದೆ ಅಷ್ಟನ್ನು ತಿಳ್ಕೊಳ್ಳಂತೆ. ನಮ್ಮ ಬುದ್ಧಿಯಲ್ಲಿದ್ದದನ್ನೆಲ್ಲ ಅಲ್ಲಿ ಹಾಕೋದು ಬೇಡ. ಅದರಿಂದ ಈಶ್ವರ ದೇವನಿಗೆ ಸನ್ಯಾಸ ಧರ್ಮವನ್ನು ಬಿಡದೆ ಅವನ ದುರ್ಬುದ್ಧಿಗೂ ಸರಿಯಾಗಿ ಪೆಟ್ಟು ಕೊಟ್ಟು ಆಚಾರ್ಯರು ಆ ಪ್ರಸಂಗವನ್ನು ಪಾರ ಮಾಡಿಕೊಂಡ್ರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ